ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ. ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ. ಆರಾಧಿತಶ್ರೀಪತಯೇ ಸುಧೀಂದ್ರಯತಯೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ. ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ. ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನನ್ನ ವಿದ್ಯಾಗುರು ಆಗಿರತಕ್ಕಂತಹ ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ಹಾಗೆಯೇ ನನ್ನ ಪರಮಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನಮ್ಮ ಗುರುಗಳ ಸಂಕಲ್ಪದಂತೆ ನಡೀತಾ ಇರತಕ್ಕಂತಹ ಈ ಅಷ್ಟೋತ್ತರ ಶತ ದಿವಸಗಳ ಜ್ಞಾನ ಮಹೋತ್ಸವ, ತತ್ವಜ್ಞಾನ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ನಡೀತಾ ಇರತಕ್ಕಂತಹ ಭಾಗವತ ಪ್ರವಚನ ಮಾಲಿಕೆಯ 4ನೆಯ ಸ್ಕಂದವನ್ನು ನಾವು ಕೇಳ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಎಲ್ಲ ಹರಿಗುರು ಭಕ್ತರನ್ನು ವಂದಿಸ್ತಾ, ಶ್ರೀ ವಿದ್ಯಾಶ್ರೀತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರವಾಗಿ ನನಗೆ ನನ್ನ ಗುರುವಾಗಿರತಕ್ಕಂತಹ ವಿಶ್ವೇಶತೀರ್ಥರು ಏನು 2 ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಯಥಾಮತಿ ಕೆಲವು ಅಂಶಗಳನ್ನು ಮಾತ್ರ, ಸಮಗ್ರ ಭಾಗವತವನ್ನು ಹೇಳ್ತಾ ಇಲ್ಲ, ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ ಭಗವಂತನ ಯಜ್ಞಾವತಾರ, ದತ್ತಾತ್ರೇಯನ ಅವತಾರ, ಹಾಗೂ ನರನಾರಾಯಣರಲ್ಲಿ ರಾಜೇಶ್ವರನ ಅವತಾರ, ಹಾಗೂ ಧ್ರುವನಿಗೋಸ್ಕರವಾಗಿ ಮಾಡತಕ್ಕಂತಹ ವಾಸುದೇವ ಅವತಾರ, ಇವೆಲ್ಲವನ್ನು ನಿರೂಪಿಸಿ ಮುಂದೆ ವೇದವ್ಯಾಸರು ಪೃಥುವಿನ ಅವತಾರವನ್ನು ಹೇಳಲಿಕ್ಕೆ ಹೊರಟವರಾಗಿ, ಆ ಧ್ರುವ ಮಹಾರಾಜನ ವಂಶದಲ್ಲಿ ಅನೇಕ ರಾಜರುಗಳ ಉಲ್ಲೇಖವನ್ನು ಮಾಡಿ ಮುಂದೆ
ಅದೇ ವಂಶದಲ್ಲಿ ಅಂಗರಾಜ ಅಂತ ಒಬ್ಬ ರಾಜ ಬರ್ತಾನೆ. ಅವನ ಕಥೆಯನ್ನು ನಿರೂಪಿಸ್ತಾ ಇದ್ದಾರೆ. ಅಂಗರಾಜನಿಗೆ ಸುನೀತ ಅಂತ ಹೆಂಡತಿ. ಅವರಿಬ್ಬರಿಗೆ ಹುಟ್ಟಿದ ಮಗ, ಅಸುರ ಸ್ವಭಾವದ ಮಗ, ಅವನು ವೇನ ಅಂತ. ಅಂತಹ ವೇನ ಎಂಬ ಕೆಟ್ಟ ನಡತೆಯ ಮಗ ಹುಡ್ತಾನೆ. ಅವನ ದುರ್ನಡತೆಯಿಂದ ಜುಗುಪ್ಸೆಗೊಂಡಂತಹ ರಾಜರ್ಷಿ ಅಂಗರಾಜ ಪಟ್ಟಣವನ್ನೇ ಬಿಟ್ಟು ಹೊರಟು ಹೋಗ್ತಾನೆ. ಅಂತಹ ಒಂದು ಅಂಗರಾಜನ ಕಥೆ ಬರುತ್ತೆ. ಅಂಗರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗವನ್ನು ಮಾಡಿದರೆ ಎಂತೆಂತಹ ಬ್ರಹ್ಮಜ್ಞಾನಿಗಳು ಬಂದಿದ್ದಾರೆ ಋತ್ವಿಜರು. ದೇವತೆಗಳನ್ನು ಆಹ್ವಾನ ಮಾಡಿದರೆ ದೇವತೆಗಳು ಅವನ ಆವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾ ಇಲ್ಲ. ಇವನು ಅಂಗರಾಜ ಒಳ್ಳೆಯ ರಾಜ. ಪ್ರಜೆಗಳನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದ. ಒಳ್ಳೆಯ ಶೀಲವಂತ, ಬ್ರಾಹ್ಮಣ ಪ್ರಿಯನಾಗಿರ್ತಕ್ಕಂಥ ರಾಜನಾಗಿದ್ದಾನೆ. ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ದಂಡನೆ ನೀಡತಕ್ಕಂತಹ ವೃತ ತೊಟ್ಟವ. ಅಂತಹ ಈ ಅಂಗರಾಜ ಅವನಿಗೆ ಬಹುಕಾಲ ಮಕ್ಕಳಾಗಲಿಲ್ಲ. ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗ ಮಾಡಿದರೆ ಸಾಮಾನ್ಯರೆಲ್ಲ ಬಂದವರು ಪುರೋಹಿತರು ಯಾವ ರೀತಿಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾರೆ ಅದರ ಮೇಲೆ ಯಜಮಾನನಿಗೆ ಫಲ ಅವಲಂಬಿತವಾಗಿರ್ತದೆ. ಅಂತಹ ಪುರೋಹಿತರೆಲ್ಲ ಬಹಳ ಕಡಿಮೆ ಈಗ, ಅಲ್ಲೆಲ್ಲಿ ಒಬ್ಬೊಬ್ಬರು ಸಿಗ್ತಾರಷ್ಟೆ. ಎಷ್ಟೋ ಕಡೆ ನಾನು ಕಣ್ಣಾರೆ ನೋಡಿದ್ದೇನೆ, ಹೋಟೆಲ್ಗೆ ಹೋಗಿ ಉಪಹಾರ ಮಾಡಿಕೊಂಡು ಪೌರೋಹಿತ್ಯಕ್ಕೆ ಹೋದವರು ಇದ್ದಾರೆ. ಹಾಗೆ ಅನುಷ್ಠಾನ ಇರಲ್ಲ, ಕೇವಲ ಧನ ಸಂಪಾದನೆ ಮುಖ್ಯ ಉದ್ದೇಶ. ಅಂತಹ ಪುರೋಹಿತಗಳು ಇವತ್ತು ಜಾಸ್ತಿ ಆಗಿದ್ದಾರೆ. ಅಂಥವ್ರು ನೋಡೇ ಪುರೋಹಿತರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಪುರುಷಸ್ಯ ಚ ರೋಷಸ್ಯ ಹಿಂಸಾಯ ತಸ್ಕರಸ್ಯ ಆದ್ಯಕ್ಷರಾಣಿ ಸಂಗೃಹ್ಯ ವೇದಾಶ್ಚಕ್ರೇ ಪುರೋಹಿತಂ ಅಂತ. ಈ ಸಂಸ್ಕೃತಗಳು ಬಹಳ ಕಿಡಿಗೇಡಿಗಳು. ಯಾರ್ಯಾರು ಹೇಗೆ ಚೇಡಿಸ್ತಾರೆ ನೋಡಿ. ಹಾಗೆ ಅಂತಹ ಪುರೋಹಿತರು ಇವತ್ತು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆದರೆ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ ಪುರೋಹಿತರು ಬಂದಿದ್ದಾರೆ. ಯಾವುದೇ ಕರ್ಮಾಂಗ ಲೋಪ ಇಲ್ಲ. ಅಂತಹ ಒಬ್ಬ ಶ್ರೇಷ್ಠ ರಾಜ, ರಾಜರ್ಷಿಯಾಗಿರ್ತಕ್ಕಂತಹ ರಾಜ ಇಂತಹ ಮಹಾಯಾಗವನ್ನು ಮಾಡಿದಾಗ ಯಾವ ದೇವತೆಗಳು ಕೂಡ ಆವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ. ಹವಿಸ್ಸಿನಲ್ಲಿ ದೋಷ ಇಲ್ಲ, ಅವನು ಹಾಕತಕ್ಕಂಥ ಹವಿಸ್ಸಿನಲ್ಲಿ ದೋಷ ಇಲ್ಲ. ಋತ್ವಿಜರು ಒಳ್ಳೆಯ ವೃತ ನಿಯಮ ಪಾಲನೆ ಮಾಡ್ತಕ್ಕಂಥವರು. ಅವರು ಉಚ್ಚಾರ ಮಾಡತಕ್ಕಂತಹ ವೇದ ಮಂತ್ರಗಳು ಕೂಡ ಬಲಿಷ್ಠವಾಗಿರತಕ್ಕಂತಹ ಮಂತ್ರಗಳು. ಹಾಗಾಗಿ ದೇವತೆಗಳು ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪವಾದರೂ ಅಪಚಾರವಾದರೆ ದೇವತೆಗಳು ಬರುವುದಿಲ್ಲ. ಅಂಥದ್ದು ಯಾವುದು ಇದ್ದರೂ ಕೂಡ ಯಾಕೆ ದೇವತೆಗಳು ಆವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ? ಅಂಗರಾಜ ಬಹಳ ದುಃಖಿತನಾಗಿದ್ದಾನೆ. ದುಃಖಿತನಾಗಿ ಕೇಳ್ತಾನೆ, ದೇವತೆಗಳು ಯಾಕೆ ಬರ್ತಾ ಇಲ್ಲ? ಯಾಕೆ ಸೋಮರಸವನ್ನು ಸ್ವೀಕಾರ ಮಾಡ್ತಾ ಇಲ್ಲ? ನಾನೇನು ಅಪರಾಧ ಮಾಡಿದ್ದೇನೆ ಅಂದಾಗ ಋತ್ವಿಜರು ಹೇಳ್ತಾರೆ, ನೀನು ಈ ಜನ್ಮದಲ್ಲಿ ಸ್ವಲ್ಪವೂ ಪಾಪ ಮಾಡಿಲ್ಲ, ತುಂಬ ಧರ್ಮಿಷ್ಠ ನೀನು. ಆದರೂ ನನಗೆ ಯಾಕೆ ಸಂತಾನ ಆಗಿಲ್ಲ? ಸಂತಾನ ಆಗಿಲ್ಲ ಅಷ್ಟು ಮಾತ್ರ ಅಲ್ಲ, ಯಾವ ದೇವತೆಗಳು ಕೂಡ ನಿನ್ನ ಯಜ್ಞವನ್ನು ಸ್ವೀಕಾರ ಮಾಡಲಿಕ್ಕೆ ಯಾಕೆ ಬರ್ತಾ ಇಲ್ಲ ಅಂದರೆ, ವಾಮನ ಪುರಾಣದ ಶ್ಲೋಕವನ್ನು ಉಲ್ಲೇಖ ಮಾಡಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಮಕ್ಕಳಿಲ್ಲ ಅಂದ ಮಾತ್ರಕ್ಕೆ ಸದ್ಗತಿ ಇಲ್ಲ ಅಂತ ಅವರು ಭಾವಿಸಿದ್ದಾರೆ. ಹಾಗೆಲ್ಲ ಏನಿಲ್ಲ.
ಈ ಅಂಗರಾಜ ಯಜ್ಞ ಮಾಡಿದರೂ ಕೂಡ ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂದರೆ, ಮುಂದೆ ಅವನಿಂದ ಪೃಥು ಎಂಬ ರಾಜ ಹುಟ್ಟಬೇಕಾಗಿದೆ. ಅದಕ್ಕೋಸ್ಕರವಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು ಅಂತ ಬಯಸಿದ್ದಾರೆ. ಆದರೆ ಈ ವೇನ ಇಷ್ಟೊಂದು ಒಳ್ಳೆಯ ಯಾಗ ಮಾಡಿದಾಗಲೂ ಕೂಡ ವೇನಂತಹ ಮಗ ಯಾಕೆ ಹುಟ್ಟಿದ ಅಂದರೆ, ದುಷ್ಟ ಮಕ್ಕಳು ಹುಟ್ಟಿದರೆ ಒಂದು ಸಂತಾನ ಯಾಕೆ ಆಗೋದಿಲ್ಲ ಅಂದರೆ, ಒಂದು ಹಿಂದಿನ ಜನ್ಮದಲ್ಲಿ ಅವರೇನಾದರೂ ಶಿಶು ಹತ್ಯೆ ಮಾಡಿದರೆ ಅದರ ಪರಿಣಾಮವಾಗಿ ವೇನ ಹುಟ್ಟಿದ್ದು. ಹಾಗಂತ ಅವನು ಮಾಡಿದಂತಹ ಪುತ್ರಕಾಮೇಷ್ಟಿಯಾಗ ವ್ಯರ್ಥವಾಗಲಿಲ್ಲ. ಪುತ್ರಕಾಮನಾಗಿ ಯಜ್ಞ ಮಾಡಿದರೂ ಕೂಡ, ಈ ಅಶ್ವಮೇಧ ಯಾಗ ಮಾಡಿದರೂ ಕೂಡ ಆ ಯಜ್ಞವನ್ನು ಸ್ವೀಕಾರ ಮಾಡದಿದ್ದರೂ ಮುಂದೆ ಅವ ಸಂತಾನಾಪೇಕ್ಷಿಯಾಗಿ ಪುತ್ರಕಾಮೇಷ್ಟಿಯಾಗ ಮಾಡ್ತಾನೆ. ಪುತ್ರಕಾಮೇಷ್ಟಿಯಾಗ ಮಾಡಿದಾಗ ಸಾಕ್ಷಾತ್ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡ್ತಾನೆ. ಆ ಒಂದು ಯಾಗದಲ್ಲಿ ಎಲ್ಲ ದೇವತೆಗಳು ಅವನ ಹವಿಸ್ಸನ್ನು ಸ್ವೀಕಾರ ಮಾಡ್ತಾರೆ. ಆ ಒಂದು ಯಾಗದಲ್ಲಿ ಆ ಅಗ್ನಿದೇವನನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ದಿವ್ಯ ಪುರುಷ ಬಂಗಾರದ ಪಾತ್ರೆಯಲ್ಲಿ ಒಂದು ಪಾಯಸವನ್ನು ಹಿಡಿದುಕೊಂಡು ಅಗ್ನಿಕುಂಡದಿಂದ ಎದ್ದು ಬರ್ತಾನೆ. ಆ ಪಾಯಸವನ್ನು ರಾಜ ತೆಗೆದುಕೊಂಡು ಅದನ್ನು ಆಘ್ರಾಣಿಸಿ ತನ್ನ ಮಡದಿಯಾಗಿರ್ತಕ್ಕಂತಹ ಸುನೀತಾಗೆ ಕೊಡ್ತಾನೆ. ಮುಂದೆ ಅವಳೊಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಅವನೇ ಈ ವೇನ, ಅಸುರನ ಅಂಶದಿಂದ ಜನಿಸಿದವ, ಅಧಾರ್ಮಿಕ ಪುರುಷ, ಕೆಟ್ಟ ಮನುಷ್ಯ. ಅವನು ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದವನಿಗೆ ಮಕ್ಕಳಾದರೂ ಕೂಡ ಖುಷಿ ಇಲ್ಲ. ಅಂಗರಾಜನಿಗೆ ಹೇಳ್ತಾನೆ, ಅವನು ಮಕ್ಕಳು ಇಲ್ಲದೇ ಇದ್ದವರೇ ಧನ್ಯರು ಅಂತ ಹೇಳ್ತಾನೆ. ಮುಂದೆ ಇವ ಏನು ಮಾಡ್ತಾ ಇದ್ದ ಅಂದರೆ, ಕಾಡಿಗೆ ಹೋಗೋದು, ಬೇಟೆಯಾಡೋದು, ಪ್ರಾಣಿಗಳನ್ನು ಕೊಲ್ಲೋದು, ಅಲ್ಲಿರ್ತಕ್ಕಂತಹ ಧೀರ ಜನರನ್ನೂ ಕೊಲ್ಲೋದು, ಹೀಗೆ ಕಂಡವರನ್ನು ಕೊಲ್ತಾ ಹೋಗ್ತಾನೆ. ಅದೊಂದು ಆಟ ಅವನಿಗೆ. ಆಡಬೇಕಾಗಿರತಕ್ಕಂತಹ ಸಮಯದಲ್ಲಿ ಬೊಂಬೆಗಳಿಂದ ಆಟವಾಡಬೇಕಾಗಿರ್ತಕ್ಕಂತಹ ವೇನ ತನ್ನ ಸಮವಯಸ್ಸಿನ ಬಾಲಕರನ್ನು ಬಲಾತ್ಕಾರವಾಗಿ ಹಿಡಿದು ಅವರನ್ನು ದಾರುಣವಾಗಿ ಸಂಹಾರ ಮಾಡ್ತಾ ಇದ್ದ. ಎಲ್ಲರೂ ದೂರ್ತಾ ಇದ್ದರು. ಮಗ ಸರಿಯಿಲ್ಲ ಅಂತಾದರೆ ಇಡೀ ಊರಿನವರೆಲ್ಲ ಬುದ್ಧಿ ಹೇಳ್ತಾರೆ. ಅದಕ್ಕೆ ಮಕ್ಕಳಿಗೆ ನಾವು ಬುದ್ಧಿವಾದ ಹೇಳಬೇಕು. ನಾವು ಬುದ್ಧಿವಾದ ಹೇಳದೆ ಹೋದರೆ ಇಡೀ ಊರೇ ಅವರಿಗೆ ಬುದ್ಧಿವಾದ ಹೇಳೋದು. ಆ ಒಂದು ಆಸ್ಪದಕ್ಕೆ ನಾವು ಅವಕಾಶ ಕೊಡಬಾರದು. ಇಡೀ ಊರೇ ಅಂಗರಾಜನ ಮುಂದೆ ಮಗನ ದುಷ್ಟತನವನ್ನು ಬಂದು ಹೇಳ್ತಾರೆ. ಇವನು ತುಂಬ ಪ್ರಯತ್ನ ಮಾಡ್ತಾನೆ ತನ್ನ ಮಗನನ್ನು ಸರಿದಾರಿಗೆ ತರಬೇಕು ಅಂತ. ಆದರೆ ಅದು ಆಗೋದೇ ಇಲ್ಲ. ತುಂಬ ದುಃಖ ಆಗುತ್ತೆ ಅವನಿಗೆ. ಅದೇ ದುಃಖದಲ್ಲಿ ಹೇಳ್ತಾನೆ, ಪ್ರಾಯೇಣ ಅಭ್ಯರ್ಚಿತೋ ದೇವಃ ಯೇ ಅಪ್ರಜಾಃ ಗೃಹಮೇಧಿನಃ ಕದಪತ್ಯಕೃತಂ ದುಃಖಂ ಏನ ವಿದಂತಿ ದುರ್ಭರಂ. ಪುತ್ರಹೀನರಾಗಿರತಕ್ಕಂತಹ ಗೃಹಸ್ಥರೇ ತುಂಬ ಪುಣ್ಯಶಾಲಿಗಳು ಅಂತ. ಯಾಕೆಂದರೆ ಅವರಿಗೆ ಇಂತಹ ದುಷ್ಟಪುತ್ರರಿಂದ ಆಗತಕ್ಕಂತಹ ದುಃಖ ಇಲ್ಲಲ್ಲ. ಪುತ್ರ ಸುಖಂ ಪುತ್ರ ಅಂತ ಹೇಳ್ತಾರೆ. ಮಗನಿಂದ ಸುಖ ಅಂತ. ಎಷ್ಟು ಜನರಿಗೆ ಅದು ಅನುಭವ ಆಗಿದೆ ನನಗೆ ಗೊತ್ತಿಲ್ಲ. ಶಾಸ್ತ್ರ ಹೇಳುತ್ತೆ ಹಾಗೆ, ಆತ್ಮ ವೈ ಪುತ್ರನಾಮಾಸಿ, ಅವನೇ ಮಗನಾಗಿ ಹುಟ್ಟೋದು. ಅಂತಹ ಮಗನಿಂದ ಎಲ್ಲ ಸುಖ. ಆದ್ದರಿಂದ ಸುಖಂ ಪುತ್ರ ಸುಖಂ ಪುತ್ರ ಅಂತ ಹೇಳ್ತಾರೆ. ಅಂತಹ ಮಗ ದುಷ್ಟಪುತ್ರನಾಗಿ ಬೆಳೆದಿದ್ದಾನೆ. ತುಂಬ ದುಃಖವನ್ನು ಕೊಡ್ತಾ ಇದ್ದಾನೆ ತಂದೆಗೆ.
ತುಂಬ ಅಪಕೀರ್ತಿ ತಂದೆಗೆ. ಮಗ ತಪ್ಪು ಮಾಡಿದರೆ ಎಲ್ಲರೂ ಬೆರಳು ಮಾಡಿ ತೋರಿಸಿ ತಂದೆ ಯಾಕೆ ತಂದೆ ಬುದ್ಧಿವಾದ ಹೇಳಲಿಲ್ಲ ಅಂತ. ಆದ್ದರಿಂದ ಬಹುದೊಡ್ಡ ಜವಾಬ್ದಾರಿ ಇದೆ. ನಾವು ಮಕ್ಕಳನ್ನು ಸರಿಯಾಗಿ ಬೆಳೆಸದೆ ಹೋದರೆ ಮಕ್ಕಳಿಗೆ ಹೇಳಲ್ಲ, ಮಕ್ಕಳನ್ನು ಹೆತ್ತವ್ರಿಗೆ ಹೇಳ್ತಾರೆ. ಶಾಲೆಯಲ್ಲಿ ಮಕ್ಕಳು ತಪ್ಪು ಮಾಡಿದರೆ ಪೇರೆಂಟ್ಸನ್ನು ಕರೆಸ್ತಾರೆ. ತಪ್ಪು ಮಾಡಿದ ಮಕ್ಕಳು ಇವತ್ತೇನಾಗಿಂದರೆ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಇಲ್ಲ, ಶಾಲೆಯಲ್ಲಿ ಅಧ್ಯಾಪಕರು ಏನೂ ಹೇಳುವಾಗಿಲ್ಲ, ಅಂಥ ಸ್ಥಿತಿ ಇದೆ. ಅವರಿಗೆ ಪೆಟ್ಟು ಕೊಡುವ ಹಾಗಿಲ್ಲ, ಕೆಟ್ಟ ಮಾತಾಡುವ ಹಾಗಿಲ್ಲ. ಕಾಲೇಜಿನಂತೂ ಬಹಳ ಕಷ್ಟ ಮಕ್ಕಳನ್ನು ನೋಡಿಕೊಳ್ಳುವಂಥದ್ದು. ನಾವೆಲ್ಲ ಅದೇ ಪರಿಸರದಲ್ಲೇ 30 ವರ್ಷ ಇದ್ದೇವೆ. ಬಹಳ ಕಷ್ಟ ಇದೆ ಇವತ್ತಿನ ಮಕ್ಕಳನ್ನು ಮ್ಯಾನೇಜ್ ಮಾಡುವಂಥದ್ದು. ಅವರ ಬಗ್ಗೆ ಯಥಾರ್ಥವಾದನ್ನು ಹೇಳಿದರೆ ಅಪ್ಪ ಅಮ್ಮಂಗೆ ಬೇಸರ ಆಗುತ್ತೆ. ಮಕ್ಕಳಿಗೆ ನೇರವಾಗಿ ಹೇಳಿದರೆ ನಾವು ಕೆಟ್ಟವರಾಗ್ತೇವೆ. ಇನ್ನು ಮುಂದೆ ಹೋದರೆ ನಮಗೆ ಮೆಮೊ ಬರುತ್ತೆ, ಮ್ಯಾನೇಜ್ಮೆಂಟ್ನಿಂದ ಇದು ಸರಿ ಇಲ್ಲ ಅಂತ. ಯಾಕೆಂದರೆ ಸಂಸ್ಥೆಗೆ ವಿದ್ಯಾರ್ಥಿ ಬರಬೇಕು, ಅವರಿಗೆ ಡೊನೇಷನ್ ಬರಬೇಕು, ಅವರ ಬೊಕ್ಕಸ ತುಂಬಬೇಕು ಅಂತಾದರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಹಾಗಾಗಿ ಹೆಚ್ಚಿನ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಕೆಲಸ ಆಯಿತು ಅದಾಯಿತು ಅಷ್ಟೇ ಅಂತ. ಇನ್ನು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗೋದು ಯಾವಾಗ? ನಿಜವಾಗಿಯೂ ಒಳ್ಳೆಯ ಮಕ್ಕಳು ದೊರಕಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಇಂತಹ ಕಷ್ಟವನ್ನು ನೋಡಿದರೆ ಮಕ್ಕಳು ಇಲ್ಲದೇ ಇರೋದೇ ವಾಸಿ ಅಂತ ಅನಿಸುತ್ತೆ. ಒಂದೇ ಪ್ರಾಬ್ಲಮ್, ಮಕ್ಕಳು ಇಲ್ಲ ಅಂತ. ಇದ್ದರೆ ನೂರಾರು ಸಮಸ್ಯೆಗಳು. ಹಾಗೆ ಅಂತಹ ಸ್ಥಿತಿಯಾಗಿದೆ ಅವನಿಗೆ. ಇಂತಹ ದುಷ್ಟಪುತ್ರನಿಂದ ಅಪಕೀರ್ತಿ, ಮತ್ತು ಇಷ್ಟೆಲ್ಲ ಹಿಂಸೆ ಮಾಡ್ತಾ ಇದ್ದಾನೆ, ಇಷ್ಟೆಲ್ಲ ಅಧರ್ಮ ಮಾಡ್ತಾ ಇದ್ದಾನೆ. ಅದೆಲ್ಲ ಪಾಪ ತಂದೆಗೆ ತಟ್ಟತ್ತೆ. ಮಗ ಮಾಡಿದ ಪಾಪ ತಂದೆಗೆ ತಟ್ಟತ್ತೆ. ಶಿಷ್ಯ ಮಾಡಿದ ಪಾಪ ಗುರುವಿಗೆ ತಟ್ಟತ್ತೆ. ಹೆಂಡತಿ ಮಾಡಿದ ಪಾಪ ಗಂಡನಿಗೆ ತಟ್ಟತ್ತೆ. ಆದ್ದರಿಂದ ಆ ಮೂವರನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ಬಹುದೊಡ್ಡ ಜವಾಬ್ದಾರಿ ಒಬ್ಬ ಗೃಹಸ್ಥನಿಗೆ ಇದೆ. ಒಂದು ಕಡೆ ಅಪಕೀರ್ತಿ, ಮತ್ತೊಂದು ಕಡೆ ಅಧರ್ಮಾಚರಣೆ, ಮತ್ತು ಎಲ್ಲ ಕಡೆಯೂ ವಿರೋಧ. ಎಲ್ಲ ಪ್ರಜೆಗಳು ವಿರೋಧ ಮಾಡ್ತಾರೆ. ಅವತ್ತು ಪ್ರಜಾಸತ್ತೆ ಇದ್ದರೂ ಕೂಡ, ರಾಜಸತ್ತೆ ಇದ್ದರೂ ಕೂಡ ಪ್ರಜಾಸತ್ತೆಯ ಮತ್ತೊಂದು ಮುಖ ಇತ್ತು ಆವಾಗ. ಎಲ್ಲ ಬಾರಿ ಹೇಳ್ತಾರೆ, ಹಿಂದೆಲ್ಲ ಹಾಗಿತ್ತು ಹೀಗಿತ್ತು, ಇದೆಲ್ಲ ಪ್ರಜಾಪ್ರಭುತ್ವ ಸರ್ಕಾರ, ನಮ್ಮನ್ನು ನಾವೇ ಆಳೋದು, ನಾವು ತುಂಬ ಚೆನ್ನಾಗಿದ್ದೀವಿ, ನಾವು ಎಷ್ಟು ಚೆನ್ನಾಗಿದ್ದೀವಿ ನಮಗೆಲ್ಲ ಗೊತ್ತಿದೆ. ಆವಾಗ ಒಬ್ಬ ರಾಜ ದುಷ್ಟನಾದರೆ ಅವನನ್ನು ನಿಗ್ರಹ ಮಾಡತಕ್ಕಂಥ ಹಕ್ಕು ಪ್ರಜೆಗಳಿಗಿತ್ತು. ನಿಜವಾಗಿ ಪ್ರಜಾಪ್ರಭುತ್ವ ಇದ್ದು ಆ ಕಾಲದಲ್ಲಿ. ಈಗ ಸುಮ್ಮನೆ ಹೆಸರುಗಟ್ಟೆ ಪ್ರಜಾಪ್ರಭುತ್ವ, ಸುಮ್ಮನೆ ಬಾಯಿ ಮಾತ್ರ ಸಂವಿಧಾನ ಜಪ ಮಾಡೋದು. ಸಂವಿಧಾನದ ಪ್ರಕಾರ ಯಾರೂ ನಡ್ಕೊಳ್ತಾ ಇಲ್ಲ, ಎಲ್ಲವೂ ಸಂವಿಧಾನ ವಿರುದ್ಧವಾಗಿಯೇ ನಡೀತಾ ಇರೋದು. ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಮೀಸಲಾತಿ ಹೇಳಿದ್ದು 10 ವರ್ಷ ಮಾತ್ರ, ಆಮೇಲೆ ಅವರೇ ಬೇಡ ಅಂತ ನಿರಾಕರಣೆ ಮಾಡಿದವರು. ಹಾಗಿದೆ ಸ್ಥಿತಿ. ಅದೆಲ್ಲ ರಾಜಕೀಯ ಬೇಡ. ನಿಜವಾಗಿಯೂ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇದ್ದದ್ದು ಆವಾಗ. ರಾಮನಿಗೆ ದಶರಥ ರಾಜ್ಯವನ್ನು ಕೊಡಬೇಕಾದ್ರೆ ಅವನದು ರಾಜ್ಯಪ್ಪ, ಮಗನಿಗೆ ಕೊಡ್ತಾನೆ, ಯಾರನ್ನು ಕೇಳಬೇಕು? 10 ಜನ ಮಂತ್ರಿಗಳನ್ನು ಕರೆಸಿ 10 ಜನ ಮಂತ್ರಿ ಮಂಡಲ ಇತ್ತು. ಇವತ್ತು ಇರುತ್ತೆ ದೊಡ್ಡ ಮಂತ್ರಿ ಮಂಡಲ, ಜಂಬೋ ಜಟ್ಟು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ 5 ಜನ. ಮುಖ್ಯಮಂತ್ರಿ ಜನ ಮಾಡಲಿಕ್ಕಾಗಲ್ಲ, ಸಂವಿಧಾನದಲ್ಲಿ ಒಂದು ಅವಕಾಶ ಇಲ್ಲ. ಎಲ್ಲರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ, ಸರಿ ಎಲ್ಲರೂ ಉಪಮುಖ್ಯಮಂತ್ರಿಗಳು. ಅಂತಹ ಸ್ಥಿತಿ ಇದೆ ಇವತ್ತು. ಆಗ ಆ ಎಲ್ಲ ಮಂತ್ರಿಗಳನ್ನು ಕರೆಸಿ ನನ್ನ ಮಗನಾಗಿರ್ತಕ್ಕಂತಹ ರಾಮನಿಗೆ ರಾಜ್ಯ ಕೊಡಬೇಕು ಅಂತ ಪ್ರಜೆಗಳು ಬಯಸ್ತಾ ಇದ್ದಾರೆ. ಪ್ರಜೆಗಳಿಗೆ ದಶರಥನ ಬಗ್ಗೆ ಬೇಜಾರಾಗಿಲ್ಲ. ರಾಮ ಆಗಬೇಕು ಅಂದರೆ ದಶರಥನ ಸರಿ ಅಂತ ಅರ್ಥ ಅಲ್ಲ, ರಾಮ ರಾಜನಾಗಬೇಕು ಅಂತ ಅಷ್ಟು ರಾಮ ಪ್ರೀತಿ ಗಳಿಸಿದ್ದ ಪ್ರಜೆಗಳ ಪ್ರೀತಿಯನ್ನು. ಪ್ರಜೆಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ, ನೀವೇನು ಹೇಳ್ತೀರಾ? ಇಡೀ ಲೋಕದಿಂದ ಅವನಿಗೆ ಬೆಂಬಲ ಬಂತು, ಆದರೆ ಮನೆಯಲ್ಲೇ ಬೆಂಬಲ ಸಿಗಲಿಲ್ಲ.
ತುಂಬ ಜನರ ಕತೆ ಹೀಗೆ. ಇಡೀ ಊರಿಗೆ ಜನಪ್ರಿಯ ಆಗಿರ್ತಾರೆ, ಮನೆಯಲ್ಲಿ ಅವ್ರಿಗೆ ಮರ್ಯಾದೆ ಇರಲ್ಲ. ಅದು ಭಗವಂತನ ಸಂಕಲ್ಪ. ರಾಮ ಅವತಾರ ಮಾಡಿದ್ದು ರಾಜ್ಯಭಾರ ಮಾಡಲಿಕ್ಕಲ್ಲ. ಅವ ಮರ್ತ್ಯಾವತಾರ ಖಲು ಮರ್ತ್ಯ ಶಿಕ್ಷಣ, ಅದಕ್ಕೋಸ್ಕರ ಬಂದವ. ಅವನಿಗೆ ಯಾಕೆ ರಾಜ್ಯ? ಬ್ರಹ್ಮಾಂಡವೇ ಅವನ ರಾಜ್ಯ. ಅವನಿಗೆ ಈ ಅಯೋಧ್ಯೆಯನ್ನು ಕಟ್ಕೊಂಡೇನಾಗಬೇಕಾಗಿದೆ, ಇವರ ನಿಮಿತ್ತ ಅಷ್ಟೇ. ಆದರೂ ದಶರಥ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಮಂತ್ರಿಗಳನ್ನು ಕೇಳ್ತಾನೆ, ಪ್ರಜೆಗಳನ್ನು ಕೇಳ್ತಾನೆ. ಆ ಒಂದು ಪ್ರಜಾಸತ್ತೆಯ ಮುಖ ಆಗಲೂ ಇತ್ತು. ಒಬ್ಬ ರಾಜ ಕೆಟ್ಟವ ಅಂದರೆ ಅವನನ್ನು ಇಳಿಸ್ತಕ್ಕಂಥ ಅಧಿಕಾರ ಯಜುರ್ವೇದದಲ್ಲಿ ಬರುತ್ತೆ. ಇವತ್ತಿನ ಒಂದು ನಿರ್ವಾಚನ ಚುನಾವಣೆಯ ವ್ಯವಸ್ಥೆ ಇದೆಯಲ್ಲ, ಇದು ಯಾರೋ ಇತ್ತೀಚಿನವರು ಸಂಶೋಧನೆ ಮಾಡಿದ್ದಲ್ಲ. ಯಜುರ್ವೇದದಲ್ಲಿ ಆ ಮಂತ್ರಗಳಿವೆ, ಆರಿಸುವಂಥದ್ದು. ಒಬ್ಬ ನಾಯಕನನ್ನು ಆರಿಸ್ತಕ್ಕಂತಹ ಮಂತ್ರ. ಯಾಕೆ ಅವನನ್ನು ನಾವು ಆರಿಸ್ತೇವೆ ಅಂತ ಇವತ್ತಿನ ಎಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ಆ ವಿಚಾರ ಯಜುರ್ವೇದದಲ್ಲಿ ಬರ್ತದೆ. ವೇದ ಬರೀ ಪುರೋಹಿತರು ಅರ್ಚಕರು ದೇವಸ್ಥಾನದಲ್ಲಿ ಹೇಳೋ ಮಂತ್ರ ಅಲ್ಲ, ಅವು ಬಹುದೊಡ್ಡ ವಿಜ್ಞಾನ. ಅದು ಎಲ್ಲವೂ ಅದರಲ್ಲಿದೆ. ಹಾಗಾಗಿ ರಾಜ ಪ್ರಜೆಗಳಿಗೆ ಪ್ರೀತಿ ಪಾತ್ರನಾಗದೆ ಹೋದರೆ ಪ್ರಜೆಗಳು ಒಂದನ್ನು ವಿರೋಧಿಸಬಹುದು. ಯಥೋ ವಿರೋಧ ಸರ್ವೇಷಾಂ ಹೇಳ್ತಾನೆ. ಒಂದು ಕಡೆ ಅಪಕೀರ್ತಿ, ಮತ್ತೊಂದು ಕಡೆ ಅಧರ್ಮ, ಎಲ್ಲ ಪ್ರಜೆಗಳ ವಿರೋಧ. ಕೊನೆಗೆ ಸಾಯೋ ತನಕ ಇರೋ ಮನೋವ್ಯಥೆ, ನನ್ನ ಮಗ ಹೀಗೆ ಮಾಡಿದ ಅಂತ. ಎಷ್ಟೋ ಜನ ನನ್ನ ಮಗನ ವಿಷಯ ಮಾತಾಡಬೇಡಿ, ಅವನು ಸುದ್ದಿ ನಾವು ಮರ್ತು ಬಿಟ್ಟಿದ್ದೇವೆ, ಅವನು ಸುದ್ದಿ ತೆಗಿಬೇಡಿ ಅಂತ ಹೇಳ್ತಾರೆ. ಹಾಗೆ ಅವರ ಮನಸ್ಸಲ್ಲಿ ಯಾವಾಗಲೂ ಆ ಬೇಗುದಿ ಇದ್ದೇ ಇರತ್ತೆ. ಕಸ್ತಂ ಪ್ರಜಾಪದೇಶಂ ವೈ ಮುಹಬಂಧನಮಾತ್ಮನಃ ಪಂಡಿತೋ ಬಹುಮನ್ಯೇತ ಯದರ್ಥ ಕ್ಲೇಶದಾಗ್ರಹಾಃ. ಈ ಒಳ್ಳೆಯ ಸಂತತಿ ಹೆಸರಿಗಷ್ಟೇ. ಕೆಟ್ಟ ಮಗ ಹುಟ್ಟಿದ್ದಾನೆ. ಈ ಮಗ ಅನ್ನೋದೇ ಒಂದು, ಈ ಸಂತತಿ ಅನ್ನೋದೇ ಒಂದು ಮೋಹದ ಸರಪಣಿ ಅಂತ ಹೇಳ್ತದೆ ಭಾಗವತ. ಆದ್ದರಿಂದ ಇಂತಹ ಮಕ್ಕಳು ವಿವೇಕಿಯಾಗಿದ್ದರೆ ಸರಿ, ಬುದ್ಧಿವಂತನಾಗಿದ್ದರೆ ಸರಿ. ಇಂತಹ ಮಕ್ಕಳನ್ನು ಯಾರು ಆಧರಿಸ್ತಾರೆ? ವಿವೇಕಿಯಾಗಿದ್ದರೆ ಅಂತಹ ಮನುಷ್ಯನನ್ನು ಆಧರಿಸ್ತಾರೆ. ಒಮ್ಮೆ ಅನಿಸುತ್ತವನಿಗೆ ಒಳ್ಳೆಯದೇ ಆಯಿತು, ವೇನ ದುಷ್ಟನಾಗಿದೆ ಒಳ್ಳೆಯದು ಅಂತ. ಇಲ್ಲಿ ಸಂಸಾರದ ವೈರಾಗ್ಯ ಬರುವುದು ಹೇಗೆ? ಅಂತಹ ಪರಿಸ್ಥಿತಿ ಬಂದರೆ ನಾವು ಹಾಗೆ ತಗೊಳ್ಬೇಕಾದ್ರೆ ನಮ್ಮ ಮಕ್ಕಳು ಒಳ್ಳೆಯವರಿದ್ದರೆ ಸಂತೋಷ, ಸುಖವಾಗಿರೋಣ. ಇಲ್ಲದೆ ಹೋದರೆ ನಾವು ಪರಿತಪಿಸಿದರೆ ಅರ್ಥ ಇಲ್ಲ. ನಮಗೆ ವೈರಾಗ್ಯಕ್ಕೆ ಬರಲಿಕ್ಕೋಸ್ಕರ ಭಗವಂತ ಹೀಗೆ ಮಾಡಿದ್ದಾನೆ ಅಂತ ಅನ್ಕೋಬೋದು. ಹಾಗೆ ಅದಕ್ಕೆ ಸಾಧನ ಅಂತ ಭಾವಿಸ್ತಾನೆ. ಕಲಪತ್ಯಂ ವರಂ ಮನ್ಯೆ, ನನಗೆ ಒಳ್ಳೆ ಮಗನಿಂದ ದುಷ್ಟಪುತ್ರ ಹುಟ್ಟಿದ್ದು ವಾಸಿ ಅಂತ. ಸುಪುತ್ರನಾಗಿದ್ರೆ ಏನಾಗ್ತಾ ಇತ್ತು? ಅವನು ಚೆನ್ನಾಗಿ ಪೋಷಣೆ ಮಾಡಬೇಕು. ಇನ್ನು ಒಳ್ಳೆ ಮಗನಿದ್ದು ಅವ ಮನೆ ಬಿಟ್ಟು ಹೋದರೆ ಬೇಜಾರಾಗತ್ತೆ. ದುಷ್ಟನಾದರೆ ಅವ ಎಲ್ಲರಿಗೂ ದುಃಖ ಕೊಡ್ತಾನೆ. ಆ ದುಃಖವನ್ನು ನೋಡಿ ತಂದೆ ಮನೆ ಬಿಟ್ಟು ಹೋಗ್ಬೋದಲ್ಲ, ವೈರಾಗ್ಯ ಬಂದು. ಆ ರೀತಿಯಲ್ಲಿ ಜುಗುಪ್ಸೆಗೊಳ್ತಾನೆ ಅಂಗರಾಜ. ಒಂದು ದಿನ ನಡುರಾತ್ರಿಯಲ್ಲಿ ಎದ್ದು, ನಿದ್ರೆ ಇಲ್ಲವನಿಗೆ ಮಗನಿಂದಾಗಿ, ಆ ವೇನ ತಾಯಿಯನ್ನು ತೊರೆದು ಅಪಾರ ಸಂಪತ್ತಿನಿಂದ ತುಂಬಿ ತುಳುಕಾಡ್ತಾ ಇದೆ ಅರಮನೆ. ಅಂತಹ ಅರಮನೆಯಿಂದ ಯಾರಿಗೂ ಕಾಡದಂತೆ ಹೊರಟು ಹೋಗ್ಬಿಡ್ತಾನೆ. ಬೆಳಗ್ಗೆ ನೋಡ್ತಾರೆ, ರಾಜ ಇಲ್ಲ. ಪುರೋಹಿತರು, ಮಂತ್ರಿಗಳು, ಸ್ನೇಹಿತರು, ಎಲ್ಲ ಪ್ರಜೆಗಳು ಎಲ್ಲ ಕಡೆ ಹುಡುಕಾಡ್ತಾರೆ. ಗೊತ್ತಾಯಿತು, ರಾಜ ಬೇಸತ್ತು ಅರಮನೆ ಬಿಟ್ಟು ಹೋಗಿದ್ದಾನೆ. ಬಹಳ ಶೋಕಾತುರರಾಗಿದ್ದಾರೆ, ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಅಂಗರಾಜ ಕಾಣಿಸಲಿಲ್ಲ. ನಿರಾಶರಾಗಿ ನಗರಕ್ಕೆ ಹಿಂತಿರುಗಿ ನಮ್ಮ ರಾಜ ಇನ್ನಿಲ್ಲ ಅಂತ ಅವರು ದುಃಖಿಸ್ತಾ ಇದ್ದಾರೆ. ಸರಿ, ಮುಂದೇನು? ರಾಜ ಇಲ್ಲ ಅಂತಾದರೆ ಏನು ಮಾಡೋದು? ಒಂದು ಸರ್ಕಾರ ಸರಿಯಾಗಿ ನಡೆದೇ ಹೋದರೆ, ಇವತ್ತು ಪ್ರೆಸಿಡೆಂಟ್ ರೂಲ್ ಅಂತಿದೆ. ಇವತ್ತು ತುಂಬ ಕಡೆ ಪ್ರೆಸಿಡೆಂಟ್ ರೂಲ್ ತರಬೇಕು ಅಂತ ಸ್ಥಿತಿ ಇದೆ. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಹಾಗೆ ಇದೆ, ಮಣಿಪುರದಲ್ಲಿ ಬಂದಾಯಿತು.
ಕರ್ನಾಟಕದಲ್ಲಿ ಅಂತಹ ಪರಿಸ್ಥಿತಿ ಯಾವಾಗಿಂದಲೂ ಇದೆ. ಆದರೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ. ಅದು ಸಂವಿಧಾನಕ್ಕೆ ವಿರುದ್ಧ ಅಂತ. ನಾವು ಓಟಾಗಿ ಗೆಲ್ಲಿಸಿದ್ದೇವೆ, ನಾವು ಅನುಭವಿಸಬೇಕು. ಕೋಲ್ ಕೊಟ್ಟಿದ್ದೇವೆ, ಹೊಡಿಸ್ಕೊಳ್ಬೇಕು. ಅದು ಸಂವಿಧಾನ ಬಾಹಿರ ಆಗತ್ತೆ. ಆದರೆ ಹಿಂದೆ ಹಾಗಿರಲಿಲ್ಲ. ರಾಜಿಲ್ಲ ಅಂತಂದ್ರೆ ಏನು ಮಾಡೋದು? ಯಾರು ಇಲ್ಲ ಅಂತಾದ್ರೆ ಯಾರ್ಯಾರು ರಾಜರಾಗ್ತಾರೆ ಆಮೇಲೆ? ಎಲ್ಲರೂ ರಾಜರಾಗೋರೆ. ನಾನು ಮುಖ್ಯಮಂತ್ರಿ ಆಗ್ತೀನಿ. ಮುಖ್ಯಮಂತ್ರಿಯ ಕಾದಾಟ ಇವತ್ತು ಶುರುವಾಗಿದೆ. ಈ ಮುಖ್ಯಮಂತ್ರಿಯಾಗೋ ಕಾದಾಟದಲ್ಲಿ ನಿಜವಾಗಿ ಶೋಷಿತರು ಕನ್ನಡಿಗರು. ಯಾರು ಕೇಳೋರಿಲ್ಲ ಅವರನ್ನು. ಅಂತಹ ಸ್ಥಿತಿ ಇವತ್ತು ನಮ್ಮ ರಾಜ್ಯದ ನಿರ್ಮಾಣ ಆಗಿದೆ. ಅಂಗರಾಜ ಸತ್ತು ಹೋದ ಮೇಲೆ ಈಗ ಯಾರು ರಾಜರಾಗುವವರು? ಯಾರ್ಯಾರೋ ಬಂದು ಹಾಗೆ ಆಕ್ರಮಿಸೋದಿಲ್ಲ. ಯಾರು ರಾಜರಂತಾದಾಗ ದುಷ್ಟರು, ಕಳ್ಳಕಾಕರು, ದರೋಡೆಕೋರರು ಅವರೆಲ್ಲ ಬಲಿಷ್ಠ ಆಗ್ತಾರೆ. ಕಾಶ್ಮೀರದಲ್ಲಿ ಆದದ್ದೇ ಹಾಗೆ. ಅಲ್ಲಿ ಯಾವ ಸರ್ಕಾರ ಇರಲಿಲ್ಲ, ಅಲ್ಲಿ ಎಲೆಕ್ಷನ್ ಇರಲಿಲ್ಲ. ಅಲ್ಲಿ 60-70 ವರ್ಷಗಳಿಂದ ಕೋಟಿ ಹಿಂದೂಗಳ ರಕ್ತ ಹರಿಲಿಲ್ವಾ? ಯಾಕೆ? ಅರಾಜಕತೆಯಿಂದಾಗಿ. ಯಾರು ಆಳೋರಿಲ್ಲ, ಯಾರು ಕೇಳೋರಿಲ್ಲ. ಅರಾಜಕತೆ ಉಂಟಾದರೆ ಏನೆಲ್ಲ ಆಗತ್ತೆ? ವಾಲ್ಮೀಕಿ ಮಹರ್ಷಿಗಳು ಅಯೋಧ್ಯಾಕಾಂಡದಲ್ಲಿ ಬಹಳ ದೀರ್ಘವಾಗಿ ಚಿಂತನೆ ಮಾಡಿದ್ದಾರೆ. ಪ್ರತಿಯೊಬ್ಬ ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋರು ಅದನ್ನು ಓದಬೇಕು. ರಾಮ ಕಾಡಿಗೆ ಹೋದ, ದಶರಥ ಸತ್ತು ಹೋದ, ಇನ್ನು ಭರತ ರಾಜ್ಯ ಬೇಡಂದ. ಮತ್ತು ಇನ್ನೇನು ಪ್ರಜೆಗಳ ಗತಿ ಏನು? ಪ್ರಜೆಗಳೆಲ್ಲ ಅಯೋಧ್ಯೆ ಬಿಟ್ಟು ಹೊರಟಿದ್ದಾರೆ ರಾಮನ ಹಿಂದೆ. ರಾಮನೇ ಬರಬೇಕು ಅಂತ. ಅಂತಹ ಒಂದು ಸುವರ್ಣಾವಕಾಶವನ್ನು ಇವತ್ತಿನವರು ಕಳ್ಕೊಳ್ತಾ ಇರಲಿಲ್ಲ. ತುಂಬ ಜನರಿಗೆ ಕಾಂಪಿಟೇಷನ್ ಇರ್ತೀವಿ ಇವತ್ತು. ಅಂಥ ಪರಿಸ್ಥಿತಿ ಬಂದರೆ ಭರತನೂ ಆಗಲಿಕ್ಕೆ ತಯಾರಿಲ್ಲ, ರಾಮ ಬರಲಿಕ್ಕೆ ತಯಾರಿಲ್ಲ. ಭರತ ಆಗಲೇಬೇಕು, ಒಪ್ಕೊಳ್ಳೋದಿಲ್ಲ. ಆಗ ವಸಿಷ್ಠರ ಬಾಯಿಯಿಂದ ವಾಲ್ಮೀಕಿ ಮಹರ್ಷಿಗಳು ತುಂಬ ಮಾತುಗಳನ್ನು ಆಡಿಸ್ತಾರೆ. ಒಂದು ರಾಜ್ಯದಲ್ಲಿ ರಾಜ ಇಲ್ಲ ಅಂತಾದರೆ ಏನೇನು ಅನರ್ಥಗಳಾಗ್ತವೆ ಅನೇಕ ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅರಾಜಕತೆ ಉಂಟಾದಾಗ ಯಾರು ಕೇಳೋರಿಲ್ಲ. ಯಾರನ್ನು ಹಿಂಸಿಸ್ಬೋದು, ಯಾರ ಮನೆ ಮುರಿಬೋದು, ಯಾರು ತಲೆ ಬೇಕಾದ್ರೆ ಹೊಡಿಬೋದು. ಇವತ್ತು ಹಂಗೇ ಇದೆ. ಇವತ್ತು ಯಾರು ಕೇಳೋರಿಲ್ಲ. ಇವತ್ತು ಪೊಲೀಸರನ್ನ ಹೊಡೆದಾಕ್ತಾರೆ ಇವತ್ತು. ಅದು ಇತ್ತೀಚೆಗೆ ನಡೆದಿದೆ. ಎಲ್ಲೋ ಪೊಲೀಸರ ಮೇಲೆ ದಬ್ಬಾಳಿಕೆ. ಯಾವ ಸರ್ಕಾರವರು ಕೇಳೋರು ಇಲ್ಲ. ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಗಳಿದ್ದು, ಕಾನೂನಿದ್ದು ಇವತ್ತು ನಮಗೆ ಸುರಕ್ಷಿತೆಯ ಇದೆಯಾ ನಾವು ಆಲೋಚನೆ ಮಾಡಬೇಕು. ಇನ್ನು ಆ ಕಾಲದಲ್ಲಿ ಒಬ್ಬ ಆಳುವ ರಾಜ ಇಲ್ಲ ಅಂತಾದರೆ ಏನಾದೀತು? ಸರಿ, ಇನ್ನೇನು ಮಾಡೋದು? ವೇನನ್ನೇ ರಾಜನನ್ನಾಗಿ ಮಾಡೋಣ ಅಂತ. ಸ್ವಲ್ಪ ಸಮಯ ಯಾರೂ ಇರಲಿಲ್ಲ. ಕಳ್ಳಕಾಕರ ಪೀಡೆ ಜಾಸ್ತಿ ಆಯಿತು. ಯಾರೂ ಯಾರನ್ನು ರಕ್ಷಣೆ ಮಾಡೋರಿಲ್ಲ. ಇದನ್ನು ನೋಡಿ ಭೃಗು ಮಹರ್ಷಿಗಳು ಆಲೋಚನೆ ಮಾಡ್ತಾರೆ. ಏನು ಮಾಡೋದು? ಸರ್ವನಾಶಿ ಸಮುತ್ಪನ್ನೇ ಅರ್ಧಂ ತ್ಯಜತೆ ಪಂಡಿತ ಅಂತ. ಸರ್ವನಾಶ ಹೋಗ್ತಾ ಇದೆ, ಇಂಥದ್ರಲ್ಲೇ ವಾಸಿ ಅಂತ. ಹಾಗೆ ಇವ ಸರಿ ಇಲ್ಲ, ಹೌದು, ಅನರ್ಹ ಇವನು. ಸಿಂಹಾಸಕ್ಕೆ ಇವನು ಅನರ್ಹ. ಸುನೀತಾದೇವಿಯನ್ನು ಕರೆಸಿಕೊಂಡು ಅವಳ ಸಮ್ಮತಿಯಿಂದ ವೇದನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಅವನು ಅನರ್ಹ, ಅವನು ಯೋಗ್ಯನಲ್ಲ, ಅವನನ್ನು ಕೂಡಿಸ್ತಾರೆ. ಅಂತೂ ವೇದನಿಗೆ ಪಟ್ಟಾಭಿಷೇಕ ಆಯಿತು. ವೇದನಿಗೆ ಪಟ್ಟಾಭಿಷೇಕ ಆದಮೇಲೆ ಕಳ್ಳಕಾಕರು ಹೆದರಿಕೆ ಶುರು ಮಾಡಿದರು. ಯಾಕಂದರೆ ಅವನಿಗಿಂತ ಜೋರಲ್ಲ ಇವನು. ಆಳುವವರು ಅವರೇ ದರೋಡೆಕೋರರಾಗಿಬಿಟ್ರೆ ಉಳಿದ ದರೋಡೆಕೋರರೆಲ್ಲ ಸ್ವಲ್ಪ ಸಣ್ಣ ದರೋಡೆ ಮಾಡಿ ಶುರು ಮಾಡ್ತಾರೆ. ಅವನಿಗೆ ಹೆದರ್ತಾರೆ ಅಲ್ವಾ? ಇವತ್ತು ಅವರೆಲ್ಲ ದೊಡ್ಡ ದೊಡ್ಡ ದರೋಡೆಕೋರರಾಗಿಬಿಟ್ಟಿದ್ದಾರೆ. ಹಾಗಾಗಿ ಯಾರು ಏನು ಮಾಡಿದರೂ ಪರವಾಗಿಲ್ಲ. ಯಾಕೆ? ಅವ್ರ ಜೊತೆ ಇವ್ರ ಕೈಯಲ್ಲಿರುತ್ತೆ, ಇವ್ರ ಜೊತೆ ಅವ್ರ ಕೈಯಲ್ಲಿರುತ್ತೆ. ಈ ವೇದನ ಒಂದು ದುರಾಡಳಿತದಿಂದ ಭೂಮಿ ಎಲ್ಲವನ್ನು ತನ್ನಲ್ಲಿ ಅಡಿಸ್ಕೊಂಡ್ಬಿಟ್ಟಿದ್ದಾರೆ. ತಕ್ಷಣವೇ ಪೃಥ್ವಿರಾಜ ಬಂದು ಕೂಡಲೇ ಎಲ್ಲ ಕಡೆ ಬಡತನ,
ಅನ್ನ ನೀರಿಗೆ ಹಾಹಾಕಾರ. ನೀವು ಬಂದ ಐರನ್ ಲೆಗ್ ಅಂತ ಹೇಳ್ತಾರೆ. ಯಾವಾಗ ಬಂದ ಚಕ್ರವರ್ತಿ? ಪುರುಷ ಚಕ್ರವರ್ತಿ ಬಂದದಿಂದ ಆಗಿದ್ದಲ್ಲ. ಈ ಮೊದಲು ಭೂಮಿ ಏನು ಮಾಡಿದ್ದಾಳೆ ಅಂದರೆ, ಎಲ್ಲ ಈ ಭೂಮಿಯ ಒಂದು ಸೋರ್ಸ್ ಏನಿದೆ ಅದು ಎಲ್ಲರಿಗೂ ಸಮಾನವಾಗಿ ಸದ್ಬಳಕೆ ಆಗ್ತಾ ಇಲ್ಲ. ಅದು ಬೇಕಾದವರು ಅದನ್ನು ಹೇಗೆಗೋ ಬಳಸ್ಕೋತಾ ಇದ್ದಾರೆ. ಯಾರಿಗೆ ಅಧಿಕಾರ ಇದೆ, ಯಾರ ಹತ್ರ ಹಣ ಇದೆ, ಅವರಿಗೆ ಎಲ್ಲವೂ ಸಿಗತ್ತೆ. ಇದೆಲ್ಲ ಆ ಕಾಲದಲ್ಲಿ ಆಗಿ ಹೋಗಿರುವಂಥದ್ದು. ಆಳೋರು ಸರಿಯಿಲ್ಲ ಅಂತಾದರೆ ನೋಡಿ, ವರ್ಷಕ್ಕೆ ನಿಮಗೆ 4 ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಅತಿ ಹೆಚ್ಚು ಬಳಸುವಾಗಿಲ್ಲ. ಬೇಕಾದರೂ ಮನೆಗೆ 10 ಸಿಲಿಂಡರ್ ಹೋಗ್ತದೆ. ಆಯಿತಾ? ಕೆಲವರು ಹಬ್ಬ ಬಂದಾಗ 24 ಗಂಟೆಯೂ ನೀರು, ಹಿಂದೂಗಳ ಹಬ್ಬಕ್ಕೆ ನೀರೇ ಇಲ್ಲ. ಇವೆಲ್ಲವೂ ನಡೆದು ಹೋಗಿರುವಂಥದ್ದು ನಮ್ಮ ದೇಶದಲ್ಲಿ. ಇದು ಆಡಳಿತ ವೈಫಲ್ಯ. ಆಗ ಇದನ್ನು ಯಾರು ಬ್ಯಾಲೆನ್ಸ್ ಮಾಡೋರು? ಎಲ್ಲರೂ ಕಂಡ್ರೆ ಯಾರಿಗೂ ಏನು ಮಾಡಲಿಕ್ಕಾಗಲ್ಲ. ದೇವರು ಬಂದು ತಾನೇ ಮಾಡಲಿಕ್ಕಾಗಲ್ಲ. ಅವ ಪ್ರಕೃತಿ ಮೂಲಕ ಮಾಡಿಸ್ತಾನಿದೆಯಲ್ಲ. ಇದೆಲ್ಲ ಬರೀ ದುಷ್ಟರಿಗೆ ಮಾತ್ರ ಸಿಗ್ತಾ ಇದೆ. ಇದರ ಸದ್ಬಳಕೆ ಆಗ್ತಾ ಇಲ್ಲ, ಎಲ್ಲರಿಗೂ ಸಮಾನವಾಗಿ ದೊರೀತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಎಲ್ಲವನ್ನು ಯಾರಿಗೂ ಸಿಗದ ಹಾಗೆ ಮಾಡಿಬಿಡೋದು, ಯಾರಿಗೂ ಸಿಗಲಿಕ್ಕೆ. ಅದನ್ನೇ ನಾವು ಏನು ಹೇಳೋದು, ದುರ್ಭಿಕ್ಷೆ ಅಂತ ಹೇಳೋದು. ಯಾಕೆ ಹಾಗೆ ದುರ್ಭಿಕ್ಷೆ ಆಗುತ್ತೆ? ಪ್ರತಿ ವರ್ಷ ಮಳೆ ಬರೋದಿಲ್ವ? ಪ್ರಕೃತಿಯಲ್ಲಿ ಆ ಥರ ಬದಲಾವಣೆ ಇದೆಯಾ? ಒಂದು ವರ್ಷ ಮಳೆಗಾಲ ಇಲ್ಲದೇ ಇರೋದು, ಒಂದು ವರ್ಷ 2 ಮಳೆಗಾಲ, ಬೇಸಿಗೆ ಇಲ್ಲ, ಒಂದು ವರ್ಷ ಬರೀ ಚಳಿಗಾಲ ಇಲ್ಲ. ಹಾಗಾಗಲ್ಲ. ನಮ್ಮ ಲೆಕ್ಕಾಚಾರ ತಪ್ಪೋದು, ಪ್ರಕೃತಿಯ ಲೆಕ್ಕಾಚಾರ ತಪ್ಪೋದಿಲ್ಲ. ಆದರೂ ಕೂಡ ಕೆಲವೊಮ್ಮೆ ಜನವರಿ ತನಕನೂ ಮಳೆ ಬರುತ್ತೆ. ಇನ್ನು ಕೆಲವು ವರ್ಷಗಳಲ್ಲಿ ಮಳೆಗಾಲದಲ್ಲೇ ಮಳೆ ಇರೋದಿಲ್ಲ. ಯಾಕೆ ಹೀಗೆ? ಇದು ಪ್ರಕೃತಿ ಮುನಿದುಕೊಂಡಾಗ, ಪ್ರಕೃತಿ ಕೂಗಿಸಿಕೊಂಡ್ರೆ ಹಾಗಾಗತ್ತೆ ಅಂತ ಪ್ರಕೃತಿ ಮೇಲೆ ನಾವು ಆರೋಪ ಮಾಡ್ತೇವೆ. ಪ್ರಕೃತಿ ಮೇಲೆ ಆರೋಪ ಮಾಡೋದಲ್ಲ. ಈ ಆಡಳಿತ ಮಾಡುವವ ಅವ ದುರ್ಬಲನಾದಾಗ, ಅವ ದುಷ್ಟನಾದಾಗ ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗ್ತಾ ಇಲ್ಲ. ಅದು ಹೌದಲ್ಲ? ಸುಮ್ಮನೆ ಯಾರೋ ಕೆಲವರಿಗೆ ಮಾತ್ರ ಎಲ್ಲೋ ದೊರೆಯುವಂಥದ್ದು, ಇನ್ನು ಕೆಲವರಿಗೆ ಏನೂ ಇಲ್ಲ. ಯಾವ ದುರ್ಬಲರನ್ನ ಮೇಲಕ್ಕೆತ್ತಬೇಕು ಅಂತ ನಮ್ಮಲ್ಲಿ ಕೆಲವು ನಿರ್ಧಾರಗಳಾಗಿದ್ದಾವೋ ಅವ್ರು ಯಾರು ಇವತ್ತಿಗೂ ಬಲಿಷ್ಠರಾಗಿಲ್ಲ. ಯಾವುದೊಂದು ವರ್ಗ ಮಾತ್ರ ಬಲಿಷ್ಠವಾಗ್ತಾನೆ ಇದೆ. ಎಲ್ಲ ಕಡೆ ಸಮಾನ ಹಂಚಿಕೆ ಆಗಬೇಕು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಆಗಬೇಕು. ಅದು ಇರಲಿಲ್ಲ ಈ ಮೊದಲು. ಎಲ್ಲರಿಗೂ ಸಮಾನವಾಗಿ ಸಿಗಬೇಕು. ವೇರಿನಿಂದಾಗಿ ಕಳ್ಳರು, ದುಷ್ಟರು ಅವರು ಮೆರಿತಾ ಇದ್ದಾರೆ, ಅವ್ರದ್ದೇ ಸಾಮ್ರಾಜ್ಯ. ಹಾಗಾಗಿ ಅನೇಕ ದೀನರು ಕಷ್ಟಕ್ಕೀಡಾಗಿದ್ದಾರೆ. ಅದಕ್ಕೆ ಈ ಭೂಮಿ ಏನು ಮಾಡ್ತಾಳೆ ಅಂದರೆ, ಎಲ್ಲವನ್ನು ಕೂಡ ತನ್ನಲ್ಲಿ ಅಡಗಿಸ್ಕೊಂಡ್ಬಿಡ್ತಾಳೆ. ಇಲ್ಲಿ ಏನೂ ಸಿಗುವುದಿಲ್ಲ. ಸಾವಿರಾರು ಅಡಿ ಬೋರ್ ತೋಡಿದ್ರು ನೀರೇ ಇಲ್ಲ. ಭೂಮಿ ಸಂತುಷ್ಟಳಾದರೆ 50 ಅಡಿಗೆ ನೀರು ಸಿಗ್ತದೆ. ಹೀಗೆ ಯಾವಾಗ ಬಂದ, ಆ ಕಳ್ಳರೆಲ್ಲ ಓಡಿ ಹೋದರು, ಅಡು ಕೂತ್ಕೊಂಡಿದ್ದಾರೆ. ಎಷ್ಟು ಸಿಗ್ತಾನೆ ನೋಡೋಣ, ಮತ್ತೆ ನಮ್ಮ ಆಟ ಶುರು ಮಾಡೋಣ. ಇವನ ಪರಾಕ್ರಮ ಎಲ್ಲೆಡೆ ಹರಡಿದೆ. ಪೃಥ್ವಿರಾಜನ ಬಗ್ಗೆ ಎಲ್ಲ ಕಡೆ ಹೊಗಳ್ತಾ ಇದ್ದಾರೆ. ಎಲ್ಲ ದಿಕ್ಕುಗಳಲ್ಲಿ ಅವನದೇ ಹೊಗಳಿಕೆ. ಅಷ್ಟೊತ್ತಿಗೆ ಪ್ರಜೆಗಳಿಗೆ ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ಅನ್ನಲ್ಲಿ ಕಂಗಾಲಾಗಿದ್ದಾರೆ.
ಎಲ್ಲರೂ ಹೋಗಿ ಕೇಳ್ಕೊಳ್ತಾರೆ ಯಾಕೆ ಹೀಗಾಯಿತು ಅಂತ. ಭೂಮಿಯಲ್ಲಿ ಬೀಜ ಬಿತ್ತಿದರೆ ಬೆಳೆನೇ ಬರಲ್ಲ. ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ವರ್ಷ ಹಾಗೆ ಆಗ್ತಾ ಇತ್ತು, ಈಗಲೂ ಕೂಡ ಕೆಲವು ಕಡೆ ಆಗ್ತದೆ. ಹಾಗಾಗಿ ಉತ್ತರ ಕರ್ನಾಟಕ ರೈತ ಯಾವತ್ತೂ ಸಾಲಗಾರನೇ. ಸಾಲ ಮಾಡಿ ಕೃಷಿ ಮಾಡ್ತಾನೆ, ಕನಿಷ್ಠ ಅವನು ಖರ್ಚು ಮಾಡಿದಷ್ಟು ಅವನಿಗೆ ಬರುವುದಿಲ್ಲ. ಉತ್ತರ ಕರ್ನಾಟಕ ಅಂದರೆ ಬರಗಾಲ ಪ್ರದೇಶ ಅಂತ. ಇವತ್ತು ಎಲ್ಲ ಕಡೆ ಬರಗಾಲ ಬರ್ತದೆ. ಹಾಂ, ಹೌದು. ಹಾಗೆ ಯಾಕೆ ಆಗಬೇಕು? ಆ ಒಂದು ದುರ್ಭಿಕ್ಷೆ ಯಾಕೆ ಆಯಿತು ಅಂದರೆ ಭೂಮಿ ಮುನಿಸ್ಕೊಂಡಿದ್ದಾಳೆ. ಬಿತ್ತಿದ ಬೀಜ ಅಲ್ಲಿಯೇ ಅದು ನಾಶವಾಗಿ ಹೋಗ್ತದೆ. ಎಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇವಳು ಗೋರೂಪ ಧಾರಣ ಮಾಡಿ ಎಲ್ಲ ಸಂಪತ್ತನ್ನು, ಅವಳಿಗೆ ವಸುಧ ಅಂತ ಹೇಳ್ತಾರೆ ಭೂಮಿಗೆ, ವಸುಧ ಸಂಪತ್ತು, ಎಲ್ಲ ಸಂಪತ್ತು ಅವಳಲ್ಲಿರೋದು. ವಸುಧೋರ್ವಿ ವಸುಂಧರ, ಎಲ್ಲ ಸಂಪತ್ತನ್ನು ತನ್ನಲ್ಲಿ ಅಡಗಿಸ್ಕೊಂಡ್ಬಿಡ್ತಾಳೆ. ರೈತರು ಬಿತ್ತುತ್ತಾರೆ, ಬೆಳೆ ಬರಲ್ಲ, ನೀರಿಲ್ಲ, ತಿನ್ನಲಿಕ್ಕೆ ಅನ್ನ ಇಲ್ಲ. ಹಾಗಾದಾಗ ಎಲ್ಲ ಕಂಗಾಲಾಗ್ತಾರೆ. ಪ್ರಕೃತಿ ಪೂಜೆ ಮಾಡ್ತಾರೆ. ರಾಜ ಎಲ್ಲರನ್ನು ಸತ್ಕಾರ ಮಾಡ್ತಾನೆ, ಎಲ್ಲ ವರ್ಣದವರು ಸತ್ಕಾರ ಮಾಡ್ತಾನೆ, ಎಲ್ಲರನ್ನು ಚೆನ್ನಾಗಿಟ್ಕೊಂಡಿದ್ದಾನೆ, ಸೇವಕರನ್ನು ಚೆನ್ನಾಗಿಟ್ಕೊಂಡಿದ್ದಾನೆ, ಮಂತ್ರಿಗಳನ್ನು ಚೆನ್ನಾಗಿಟ್ಕೊಂಡಿದ್ದಾನೆ, ಪುರೋಹಿತರನ್ನು ಚೆನ್ನಾಗಿಟ್ಕೊಂಡಿದ್ದಾನೆ, ಎಲ್ಲರನ್ನು ಸತ್ಕಾರ ಮಾಡ್ತಾ ಇದ್ದಾನೆ. ಆದರೆ ಈ ಪೃಥ್ವಿಗೆ ಪಟ್ಟಾಭಿಷೇಕ ಆದ ಮೇಲೆ ಯಾಕೆ ಹೀಗಾಯಿತು ಅಂತ ಕೇಳಿದಾಗ ಮೈತ್ರ ಹೇಳ್ತಾರೆ, ವಯಂ ರಾಜನ್ ಜಾಠರೇ ನಾಭಿತಪ್ತಾ ಯಥಾಜ್ಞನ ಕೊಟರಸ್ಥೇನ ವೃಕ್ಷ ತ್ವಾಮಧ್ಯ ಯಾತಾಹ ಶರಣಂ ಶರಣ್ಯಂ ಯಹ ಶಾಧಿನೋ ವೃತ್ತಿಕರಪತಿರ್ನಃ. ಹೇ ರಾಜನೇ, ನಮ್ಮ ಸ್ಥಿತಿ ಹೇಗಾಗಿದೆ ಅಂದರೆ, ಮರದೊಳಗೆ ಬೆಂಕಿ ಹತ್ಕೊಂಡ್ರೆ, ಮರದ ಪೊಟರೆಯಲ್ಲಿ ಬೆಂಕಿ ಇದ್ದರೆ ಆ ಬೆಂಕಿ ಇಡೀ ಮರವನ್ನೇ ಸುಟ್ಟು ಹಾಕಿದ ಹಾಗೆ ನಮ್ಮ ಜಠರಾಗ್ನಿಂದ ನಾವು ಬೆಂದು ಹೋಗ್ತಾ ಇದ್ದೇವೆ. ನಮಗೆ ಜೀವನ ಕಷ್ಟ ಆಗಿದೆ, ಜೀವನೋಪಾಯವನ್ನು ಕಲ್ಪಿಸಿಕೊಡು ಅಂತ. ನನ್ನ ವಿದ್ಯಾರ್ಥಿಯೊಬ್ಬ ಇತ್ತೀಚೆಗೆ ಅವನು BA ಮುಗಿಸಿ ಬೆಂಗಳೂರು ಏನೋ ಮಾಡ್ತಾ ಇರ್ತಾನೆ. ಹೇಳ್ಬಾರ್ದು, ಮುಸಲ್ಮಾನ ಹುಡುಗ, ತಿನ್ನಲಿಕ್ಕಿಲ್ಲದೆ ಬರೀ ನೀರು ಕುಡಿದು ಎಷ್ಟೋ ದಿವಸ ಇದ್ದಾನು. ಅಂತಹ ಸ್ಥಿತಿ ಅವರ ಮನೆಯಲ್ಲಿ. ಇವತ್ತೆಲ್ಲ ಬಾರಿ ಭಾಷಣ ಮಾಡ್ತಾರೆ, ಅವ್ರನ್ನ ಹಾಗೆ ನೋಡ್ಕೋತೇವೆ, ಇವ್ರನ್ನ ಹೀಗೆ ನೋಡ್ಕೋತೇವೆ ಅಂತ. ಪಾಪ ಅವನು ನೀರು ಕುಡಿದು ಅವನು ಬದುಕೋದು. ಒಂದು ಸಲ ನಾವು ಅವಲಕ್ಕಿ ತೊಗೊಂಡೋಗಿ ಕೊಟ್ಟು ಸ್ವಲ್ಪ ಖಾರವೇ ಮಾಡಿ ಕೊಡಿ ಅಂತ. ಖಾರ ಜಾಸ್ತಿ ಇದ್ದರೆ ಜಾಸ್ತಿ ತಿನ್ನಲಿಕ್ಕಾಗಲ್ಲ, ನೀರು ತುಂಬ ಕುಡಿಬೋದು, ಆಗ ಹೊಟ್ಟೆ ತುಂಬ್ತದೆ ಅವನು ಹೇಳೋದು. ಇಲ್ಲಿ ಯಾವ ಮುಸಲ್ಮಾನರು ಉದ್ಧಾರ ಆಗಿದ್ದಾರೆ? ಸುಮ್ಮನೆ ಹೇಳೋದು ಅಷ್ಟೇ, ಎಲ್ಲ ಆಟೋಪ, ಎಲ್ಲ ತೋರಿಕೆ ಅಷ್ಟೇ. ಬಹಳ ಕಷ್ಟದಲ್ಲಿದ್ದಾನು. ಅಂಥವ್ರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ನಮಗೆ ಅಂಥವರಲ್ಲಿ ಕೆಲವರು ಮಾತ್ರ ನಮಗೆ ನಮ್ಮ ಅಧ್ಯಾಪನ ವೃತ್ತಿಯಲ್ಲಿ ಗೊತ್ತಾಗಿರುವಂಥದ್ದು. ಹೊಟ್ಟೆಯ ಅಗ್ನಿ ದೇಹವನ್ನೇ ಸುಡ್ತಾ ಇದೆ. ನಾವು ಸಾಯುವುದರ ಒಳಗಾಗಿ ನೀನು ನಮಗೆ ಅನ್ನ ನೀಡಬೇಕು. ಯಾಕೆ? ನೀನೇ ಲೋಕಪಾಲಕ, ಎಲ್ಲರಿಗೂ ಜೀವನ ಕಲ್ಪಿಸ್ಕೊಡ್ಬೇಕಾಗೋದು ನೀನೇ. ಆ ಒಂದು ಪ್ರಜೆಗಳ ಆ ಕರುಣಾಜನಕವಾಗಿರ್ತಕ್ಕಂತಹ ಗೋಳಾಟವನ್ನು ಕೇಳಿ ಬಹಳ ಆಲೋಚನೆ ಮಾಡ್ತಾನೆ. ಯಾಕೆ ಹೀಗಾಗ್ತಾ ಇದೆ? ಅವ್ರು ಹೇಳ್ತಾರೆ, ಭೂಮಿಯಲ್ಲಿ ಬೀಜ ಬಿತ್ತಿದರೆ ಮೊಳಗೆ ಬಾರದ ಹಾಗೆ ಭೂಮಿ ನುಂಗಿ ಹಾಕ್ತಾ ಇದೆ. ನಾನು ನನ್ನ ಸಾಮರ್ಥ್ಯದಿಂದ ಜನರಿಗೆ ಅನ್ನ ದೊರಕಿಸ್ತೇನೆ ಅಂತ ಹೇಳ್ತಾನೆ. ಬರೀ ಇದು ಚುನಾವಣಾ ಭಾಷಣ ಅಲ್ಲ, ನಿಜವಾಗಿ ನಾನು ಅನ್ನವನ್ನು ಕೊಡ್ತೇನೆ ಅಂತ.
ಸಂದಧೆ ವಿಶಿಖಂ ಭೂಮೇ ಕ್ರುದ್ಧ ತ್ರಿಪುರ ಯಥಾ. ತ್ರಿಪುರ ಸಂಹಾರಿ ಆಗಿರತಕ್ಕಂತಹ ರುದ್ರನ ಹಾಗೆ ಬಿಲ್ಲನ್ನೆತ್ತಿಕೊಂಡು ಹೊರಟು ಬಿಟ್ಟನಂತೆ ಪೃಥ್ವ ಚಕ್ರವರ್ತಿ. ಎಲ್ಲಿ ಹೋಗೋದು? ಭೂಮಿಯನ್ನು ನಿಗ್ರಹ ಮಾಡ್ತೀನಿ ಅಂತ. ಭೂಮಿಯನ್ನು ಹಿಂದೆ ನಿಗ್ರಹ ಮಾಡಲಿಕ್ಕೆ ಹೊರಟವನು ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನನ್ನು ನಿಗ್ರಹ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದವ ಭಗವಂತ. ಹಾಗೆ ಆಯುಧವನ್ನು ಎತ್ತಿಕೊಂಡು ಹೊರಟಾಗ ಭೂದೇವಿ ಹೆದರ್ಕೊಳ್ತಾಳೆ. ಹೆದರ್ಕೊಂಡು ಅವಳು ಗೌಹು ಸತ್ಯಪಾ ದ್ರವತದ್ಭೀತಾ ಮೃಗಯೋ ಧೃತಂ. ಹಸುವಿನ ರೂಪವನ್ನು ತಾಳಿ ಬೇಡನಿಗೆ ಹೆದರಿದ್ದ ಜಿಂಕೆಯ ಹಾಗೆ ಓಡ್ಲಿಕ್ಕೆ ಶುರು ಮಾಡ್ತಾಳೆ. ಇವನು ಓಡ್ತಾನೆ. ಅವನು ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾನೆ. ಸಾದಿಶೋ ವಿದಿಶೋ ದೇವಿ ರೋದಸಿ ಚಾಂತರಂತಯೋ. ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ದಿಕ್ಕು ವಿದಕ್ಕುಗಳಿಗೆ ಹೋಗ್ತಾಳೆ. ಎಲ್ಲ ಕಡೆ ಅವಳ ಹಿಂದೆ ಆಯುಧ ಇಟ್ಕೊಂಡು ಪೃಥು ಹೋಗ್ತಿದ್ದಾನೆ. ಆ ಪೃಥುವನ್ನು ನೋಡ್ತಾಳೆ. ಅವಳು ಹಿಂತಿರುಗಿ ನೋಡ್ತಾಳೆ. ಕೊನೆಗೆ ಎಲ್ಲಿ ಹೋದರೂ ಅವಳಿಗೆ ರಕ್ಷಣೆ ಸಿಗಲಿಲ್ಲ. ಇಂದ್ರನ ಬಳಿಗೆ ಹೋದಳು. ಇಂದ್ರಾದಿ ದೇವತೆಗಳಿಂದ ರಕ್ಷಣೆ ಸಿಗಲಿಲ್ಲ. ಕೊನೆಗೆ ದುಃಖದಿಂದ ಹಿಂತಿರುಗಿ ಬಂದು ಇವನಿಗೆ ಮೊರೆ ಇಡ್ತಾಳೆ. ಯಾವ ಪೃಥುರಾಜನಿಗೆ ಹೆದರ್ಕೊಂಡು ಓಡಿ ಹೋಗಿದ್ಲು ಆ ಪೃಥುರಾಜನಿಗೆ ಮೊರೆ ಇಡ್ತಾಳೆ. ತ್ರಾಹಿ ಮಾಮಪಿ ಭೂತಾನಾಂ ಪಾಲನೇವ ಸ್ಥಿತೋ ಭವಾನ್. ನೀನು ಶರಣಾಗತ ವತ್ಸಲ, ಧರ್ಮಜ್ಞ, ಎಲ್ಲರನ್ನೂ ಕಾಪಾಡಲಿಕ್ಕೆ ನಿಂತಿದೆಯಾ ನೀನು ನನ್ನನ್ನು ಕಾಪಾಡು. ನಾನೇನು ತಪ್ಪು ಮಾಡಿದ್ದೇನೆ? ನಿರಪರಾಧಿನಿ ಆಗಿರ್ತಕ್ಕಂತಹ ದೀನಳಾಗಿರ್ತಕ್ಕಂತಹ ದೀನಾಂ ಅಕೃತ ಕಿಲ್ಬಿಷಾಂ ಅಹನಿಷತ್ ಕಥಂ ಯೋಷಾಂ. ನಾನು ಯಾವ ತಪ್ಪು ಮಾಡಿಲ್ಲ. ದೀನಳು ಮೇಲಾಗಿ ಹೆಂಗಸನ್ನು ಕೊಲ್ಲಬಾರ್ದು, ಹೆಂಗಸರ ಮೇಲೆ ಶಸ್ತ್ರಪ್ರಹಾರ ಮಾಡಬಾರ್ದು. ಹೀಗಿರುವಾಗ ಧರ್ಮಜ್ಞ ಅಂತ ಪ್ರಸಿದ್ಧನಾಗಿರ್ತಕ್ಕಂಥ ನೀನು ಹೆಂಗಸನ ಮೇಲೆ ಕೈ ಮಾಡ್ತಾ ಇದ್ದೀಯಲ್ಲ. ಪ್ರಹರಂತಿನ ವೈ ಸ್ತ್ರೀಷು ಕೃತಾಗಸ್ವಪಿ ಜಂತವಃ ಕಿಂಪುನ ಸ್ವದ್ವಿಧಾರಾಜನ್ ಕರುಣಾಹ ದೀನವತ್ಸಲಾಹ. ಸ್ತ್ರೀಯರು ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಸಾಮಾನ್ಯ ಜನರು ಕೈ ಮಾಡಬಾರ್ದು ಅಂತ ಇದೆ. ಹೀಗಿರುವಾಗ ಸಾಮಾನ್ಯ ಜನರೇ ಸ್ತ್ರೀಯರು ತಪ್ಪು ಮಾಡಿದಾಗಲೂ ಕೈ ಮಾಡುವುದಿಲ್ಲ ಅಂತಾದಾಗ ನಿನ್ನಂತಹ ಧರ್ಮಜ್ಞ, ದೀನವತ್ಸಲ, ಕರುಣಾಳು ನನ್ನ ವಿಷಯದಲ್ಲಿ ಹೀಗೆ ನೀನು ನನ್ನನ್ನು ಪ್ರಹಾರ ಮಾಡುವಂಥದ್ದು ಸರಿಯಾ? ನಾನು ಶಿಥಿಲವಾಗಿದ್ದೇನೆ. ಇವತ್ತು ಏನಾಗಿದೆ ಅಂದರೆ ಈ ಪ್ರಜೆಗಳಿಗೋಸ್ಕರವಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ. ನನ್ನನ್ನೇ ನೀನು ಸಂಹಾರ ಮಾಡಬೇಡ. ನೀನು ನಿನ್ನನ್ನು ಈ ಪ್ರಜೆಗಳನ್ನು ನೀರಿನಲ್ಲಿ ಮುಳುಗದ ಹಾಗೆ ನನ್ನನ್ನು ಧರಿಸಬೇಕು. ಹಿಂದೆ ಅಂದರೆ ಕೂತ್ಕೊಂಡಿರ್ತಕ್ಕಂತಹ ಭಗವಂತನ ಪ್ರಾರ್ಥನೆ ಮಾಡ್ತಾಳೆ. ಹಿಂದೆ ನನ್ನನ್ನು ರಕ್ಷಣೆ ಮಾಡಿದವ ನೀನು, ಇವತ್ತು ನೀನೇ ನನ್ನನ್ನು ನಿಗ್ರಹ ಮಾಡಿ ಹೊರಟಿದೆಯಲ್ಲ. ಆಗ ಪೃಥು ಹೇಳ್ತಾನೆ, ವಸುಧೇ ತ್ವಾಂ ಹನಿಷ್ಯಾಮಿ ಮಚ್ಛಾಸನ ಪರಾಂಗುಖಿ. ನಿನ್ನನ್ನು ಸಂಹಾರ ಮಾಡ್ತೇನೆ, ಯಾಕೆಂದರೆ ನನ್ನ ಶಾಸನವನ್ನು ಉಲ್ಲಂಘನೆ ಮಾಡ್ತಾ ಇದ್ದೀಯಾ. ನಿನಗೆ ಎಲ್ಲ ಬ್ರಾಹ್ಮಣರು ಯಜ್ಞದಲ್ಲಿ ಹವಿಸ್ಕೊಡ್ತಾರೆ, ಭೂಸ್ವಾಹ ಅಂಥೇಳಿ ಹವಿರ್ಭಾಗವನ್ನು ಕೊಡ್ತಾರೆ, ಸ್ವೀಕರಿಸ್ತೀಯ. ಆದರೆ ನೀನು ಧನಧಾನ್ಯ ಸಂಪತ್ತು ಕೊಡ್ತಾ ಇರಲ್ಲ, ಇದು ಸರಿಯಾ? ಈ ಹಸು ಹುಲ್ಲು ತಿನ್ನುತ್ತೆ, ಹುಲ್ಲು ತಿಂದು ಒಳ್ಳೆ ಹಾಲು ಕೊಡ್ತದೆ. ಹಾಲು ಮಾತ್ರ ಕೊಡೋದಲ್ಲ, ಹಸು ಎಲ್ಲವನ್ನು ಕೊಡುತ್ತೆ. ಅದು ಕಾಮಧೇನು. ಹಸುವಿನದ್ದು ಯಾವುದು ನಮಗೆ ಪ್ರಯೋಜನಕ್ಕೆ ಬರೋದು ಹೇಳಿ? ಅದಕ್ಕೆ ಹೇಳಿದ್ದು ನೀನಾರಿಗಾದೆ ಯಲಮಾನವ ಅಲ್ವಾ? ಹಸುವಿನದ್ದು ಪ್ರತಿಯೊಂದು ನಮಗೆ ಬೇಕು. ಒಂದು ಹಸು ಮತ್ತೊಂದು ತೆಂಗಿನ ಮರ, ಇದರಲ್ಲಿ ಬೇಡವಾದ್ದು ಯಾವುದೂ ಇಲ್ಲ. ಹಾಗಾಗಿ ತೆಂಗಿನ ಫಲದಷ್ಟು ಶ್ರೇಷ್ಠವಾಗಿರುವಂಥದ್ದು ಬೇರೆ ಯಾವುದೂ ಇಲ್ಲ. ಆ ಹಾಲು ಮಾತ್ರ ಕೊಡೋದಲ್ಲ, ಹುಲ್ಲು ಹಾಕಿದ್ದನ್ನು ತಿಂದು ಹಾಲು ಮಾತ್ರವಲ್ಲದೆ ಎಲ್ಲವನ್ನು ಕೊಡಬೇಕಾದರೆ ಅಂಥವಳ ಮೇಲೆ ದಂಡ ಮಾಡುವುದು ಸರಿಯಾ ಅನ್ನೋದಕ್ಕೆ ಅವ ಹೇಳ್ತಾನೆ, ಯವಸಂ ಜಗ್ಧಿ ಅನುದಿನಂ ನೈವದೋಗ್ಧಿ ಔಧ ಸಂಪಯ. ಪ್ರತಿದಿನ ಹುಲ್ಲು ಹಾಕ್ತಾರೆ ನಿನಗೆ, ಹುಲ್ಲು ಹಾಕಿದ ಮೇಲೆ ಹಸು ಹಾಲು ಕೊಡದೆ ಹೋದರೆ, ಹಾಲು ಕೊಡದಿರೋ ಹಸು ಎಲ್ಲಿ ಹೋಗುತ್ತೆ ಹೇಳಿ? ಇವತ್ತು ಕಸಾಯಿಖಾನೆ ಹೋಗುತ್ತೆ. ಇಲ್ಲಿ ತುಂಬ ಕಡೆ ಹಸು ಓಡಾಡೋದು ನೋಡಿದ್ದು ನಾನು ಇಲ್ಲೇ ನೋಡಿದ್ದು ಮೈಸೂರಿನಲ್ಲಿ.
ಮಂಗಳೂರಿನಲ್ಲಿ ಒಂದು ರಸ್ತೆಯಲ್ಲಿ ಒಂದು ಹಸು ಖಂಡಿತ ಅಂದರೆ ಮರುದಿವಸ ಇಲ್ಲ. ಅದು ನಮ್ಗೆ ಆಶ್ಚರ್ಯ ಆಗುತ್ತೆ. ಮೈಸೂರಿನ ಬೀದಿ ಬೀದಿಗಳಲ್ಲಿ ಹಸುಗಳು ನಿರ್ಭೀತವಾಗಿ ತಿರುಗ್ತವೆ. ಮಂಗಳೂರಿನಲ್ಲಿ ಇದೆಯಲ್ಲ ಒಂದು ಹಸು, ಅದಕ್ಕೆ ಯಾರು ರಕ್ಷಣೆ ಇಲ್ಲದೆ ಅಂತ ಗೊತ್ತಾದರೆ ಅದು ಮರದಿನವೇ ಕಸಾಯಿಖಾನೆಯಲ್ಲಿರುತ್ತೆ. ಅದು ಅದು ಹಾಲು ಕೊಡೋದಿಲ್ಲಲ್ಲ, ಹಾಲು ಕೊಡೋ ತನಕ ಮಾತ್ರ ಮನುಷ್ಯರಿಗೆ ಹಸು ಬೇಕು, ಆಮೇಲೆ ರಕ್ಷಣೆ ಮಾಡೋರು ಯಾರೂ ಇಲ್ಲ. ಅಂತಹ ಸ್ಥಿತಿ ಇವತ್ತಿದೆ. ಬರೋಡು ಹಸುವನ್ನು ಯಾರು ರಕ್ಷಣೆ ಮಾಡ್ತಾರೆ? ಅದಕ್ಕೋಸ್ಕರ ಗೋಶಾಲೆಗಳನ್ನು ನಿರ್ಮಾಣ ಮಾಡಬೇಕಾಯಿತು. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಗೋಶಾಲೆ ನಿರ್ಮಾಣ ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂತಹ ಹಸುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಗೋಶಾಲೆಗಳನ್ನು ಮಾಡ್ತಾ ಇದ್ದಾರೆ. ಅದು ರಾಜನ ಕರ್ತವ್ಯ. ರಾಜ ಮಾಡಲ್ಲ, ಆಳುವರಿಗೆ ಬೇಕಾಗಿಲ್ಲ, ಅವರಿಗೂ ಹಸುವಿನ ಮಾಂಸವೇ ಬೇಕಾಗಿದೆ. ಹಾಗಾಗಿ ಇವತ್ತು ಆ ಕಾರ್ಯವನ್ನು ಬ್ರಾಹ್ಮಣರೇ ಮಾಡ್ತಾಯಿದ್ದಾರೆ. ನೀನು ಹುಲ್ಲು ಹಾಕ್ತಾರೆ ಜನಗಳು, ಹಾಲು ಮಾತ್ರ ಕೊಡ್ತಾ ಇಲ್ಲ. ಇಂತಹ ದುಷ್ಟ ಗೋವಿನ ವಿಷಯದಲ್ಲಿ ದಂಡನೆ ಮಾಡುವಂಥದ್ದು ಅಯುಕ್ತ ಏನಲ್ಲ. ಅದು ನಿನ್ನ ಸಂಹಾರ ಮಾಡ್ತೇನೆ. ನೀನೇನು ಮಾಡಿದ್ದೀಯಾ? ಬ್ರಹ್ಮ ಎಲ್ಲ ಪ್ರತಿ ಇದರಲ್ಲಿ ಸೃಷ್ಟಿ ಮಾಡ್ತಾನೆ. ಅಂತಹ ಧಾನ್ಯ ಬೀಜಗಳನ್ನು ನಿನ್ನಲ್ಲಿಯೇ ಹುದುಗಿಸಿಟ್ಕೊಂಡಿದ್ದೀಯಾ? ನೀನು ನನ್ನನ್ನು ಕಡೆಗಣಿಸ್ತಾ ಇದ್ದೀಯಾ? ಪೃಥ್ವಿರಾಜನ ಆಳ್ವಿಕೆ ಕಾಲದಲ್ಲಿ ನಾನು ಧಾನ್ಯಗಳನ್ನು ಬೆಳೆಯಲಾರೆ ಅಂತ ನೀನು ನನ್ನನ್ನು ಕಡೆಗಣಿಸ್ತಾ ಇದ್ದೀಯಾ? ಧಾನ್ಯ ಸಂಪತ್ತನ್ನು ಪ್ರಜೆಗಳಿಗೆ ನೀಡ್ತಾ ಇಲ್ಲ. ಆದ್ದರಿಂದ ನಿನ್ನನ್ನು ಬಾಣಗಳಿಂದ ತುಂಡರಿಸಿ ಹಸಿದು ನೊಂದಿರತಕ್ಕಂತಹ ಆ ಪ್ರಜೆಗಳ ಗೋಳನ್ನು ನಾನು ಉಪಶಮನಗೊಳಿಸ್ತೇನೆ ಅಂತ ಹೀಗೆಲ್ಲ ಹೇಳ್ತಾನೆ. ನಿನ್ನನ್ನು ಸಂಹಾರ ಮಾಡುವಂಥದ್ದು ಪಾಪ ಅಲ್ಲ. ಯಾಕೆಂದರೆ ನೀನು ಈ ರೀತಿಯಾಗಿ ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇದ್ದೀಯಾ. ಆದ್ದರಿಂದ ನಿನ್ನನ್ನು ವಧೆ ಮಾಡುವಂಥದ್ದು ರಾಜನಿಗೆ ಪಾಪಕರ ಅಲ್ಲ. ನೀನು ತುಂಬ ಅಹಂಕಾರ, ಸ್ತಬ್ಧಾಂ ದುರ್ಮದಾಂ ನಿತ್ವಾ ಮಾಯಗಾಂ ತಿರಶಃ ಶರೈಹಿ, ಗರ್ವಿಷ್ಠೆಯಾಗಿರ್ತಕ್ಕಂತಹ, ಮದದಿಂದ ಕೊಬ್ಬಿರತಕ್ಕಂತಹ ಈಗ ಗೋರೂಪವನ್ನು ತಾಳಿದೆಯಲ್ಲ, ನಿನ್ನನ್ನು ಬಾಣಗಳಿಂದ ತುಂಡು ತುಂಡು ಮಾಡ್ತೇನೆ. ಗೋರೂಪ ತಾಳಿದ್ಯಾಕೆ ಹೇಳಿ? ಗೋವನ್ನು ಕೊಲ್ಲುವುದಿಲ್ಲ ರಾಜ. ಅದಕ್ಕೆ ಗೋರೂಪವನ್ನು ತಾಳಿದರೂ ಕೂಡ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ತೇನೆ ಅಂತ ಹೀಗೆ ಯಮನಂತೆ ಪೃಥುಚಕ್ರವರ್ತಿ ನುಡಿದಾಗ ಭೂದೇವಿ ನಮಸ್ಕಾರ ಮಾಡಿ ಕೈ ಮುಗಿದು ನಡುಕ್ತಾ ಹೇಳ್ತಾಳೆ. ಧರಣಿ ಉವಾಚ ನಮಃಪರಸ್ಮೈ ಪುರುಷಾಯ ಮಾಯಯ ವಿನ್ಯಸ್ತಮಾಯಾ ತನವೇ ಗುಣಾತ್ಮನೆ ನಮಸ್ವರೂಪಾನುಭವೇನ ನಿರ್ಧುತ ದ್ರವ್ಯಕ್ರಿಯಾಕಾರಕ ವಿಭ್ರಮೋರ್ಮಯೇ. ಹೇ ಪರಮಪುರುಷ, ನಿನಗೆ ನಮಸ್ಕಾರ. ನೀನು ನಿನ್ನ ಇಚ್ಛೆಯಂತೆ ಪ್ರಕೃತಿಯಿಂದ ಎಲ್ಲವನ್ನು ಸೃಷ್ಟಿ ಮಾಡಿದ್ದೀಯ. ನಿನ್ನ ಶರೀರ ಸತ್ವಾದಿ ಗುಣಗಳಿಂದ ರಹಿತವಾಗಿದ್ದು ಅದು ಜ್ಞಾನಾನಂದಾದಿ ಗುಣ ಸ್ವರೂಪವಾಗಿದೆ. ಈ ರಾಗದ್ವೇಷಗಳು ಯಾವುದು ಕೂಡ ನಿನ್ನಲ್ಲಿ ಇಲ್ಲ. ಯಸ್ಯ ಪೃಥಿವೀ ಶರೀರಂ ಅಂತ ಹೇಳುತ್ತೆ ವೇದ. ಅಂತಹ ಸೃಷ್ಟಿಕರ್ತನಾಗಿರತಕ್ಕಂತಹ ನೀನೇ ನನ್ನನ್ನು ನಿನ್ನ ಶರೀರವನ್ನಾಗಿ ಮಾಡಿಕೊಂಡಿದ್ದೀಯಾ. ನನ್ನನ್ನು ನಿನ್ನ ಶರೀರವನ್ನಾಗಿ ಮಾಡಿಕೊಂಡಿರುವಾಗ ನಿನ್ನ ಶರೀರವನ್ನು ನೀನು ನಾಶ ಮಾಡೋದು ಸರಿಯಾ? ನೋಡಿ ಲಾಜಿಕ್. ಆದ್ದರಿಂದ ನನ್ನಲ್ಲಿ ಗುಣಮಯ ಶರೀರಗಳಾಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಕೂಡ ವಾಸ ಮಾಡುವಂತ ಮಾಡಿದ್ದೀಯ. ಭೂಮಿಯಲ್ಲಿ ಎಷ್ಟು ಪ್ರಾಣಿಗಳು ವಾಸವಾಗಿದ್ದಾವೆ, ಎಷ್ಟು ಪ್ರಾಣಿಗಳಿಗೆ ಭೂಮಿ ಆಶ್ರಯ ಕೊಟ್ಟಿದ್ದ ಆಲೋಚನೆ ಮಾಡಿ. ಒಂದು ಅಧಿಕಾರ, ಒಂದು ಸ್ವಾರ್ಥಕ್ಕೋಸ್ಕರವಾಗಿ ನಮ್ಮ ಚಿಂತನೆಗಳಲ್ಲಿ ಹೇಗೆ ನಾಶವಾಗ್ತವೆ ಆಲೋಚನೆ ಮಾಡಿ. ಇದು ಯಾಕೆ ನಮ್ಮ ಜನರಿಗೆ ಅರ್ಥ ಆಗೋದಿಲ್ಲ? ನೀನು ಸೃಷ್ಟಿ ಮಾಡಿರತಕ್ಕಂತಹ ಎಲ್ಲ ಜೀವಿಗಳಿಗೆ ನಾನು ಆಶ್ರಯನಾಗಿದ್ದೇನೆ. ನನ್ನ ಸಂಹಾರ ಮಾಡಿದರೆ ನೀನು ಸೃಷ್ಟಿ ಮಾಡಿರ್ತಕ್ಕಂತಹ ಜೀವಿಗಳಿಗೆ ಎಲ್ಲಿ ಹೋಗಬೇಕು? ನೋಡಿ ಎಂಥ ಸವಾಲು ಪರಮಾತ್ಮನಿಗೆ ಇದು. ಪೃಥ್ವಿಚಕ್ರವರಿರ್ತಕ್ಕಂತಹ ಪರಮಾತ್ಮನ ಕುರಿತು ಭೂದೇವಿ ಹೇಳ್ತಾ ಇದ್ದಾಳೆ. ಆದ್ದರಿಂದ ಸ್ವತಂತ್ರನಾಗಿರ್ತಕ್ಕಂಥ ಹರಿಯೇ
ಆಯುಧಾರಿಯಾಗಿ ನನ್ನನ್ನು ಕೊಲ್ಲಿಕ್ಕೆ ಬಂದಿದೆಯಲ್ಲ, ಹಾಗಾದರೆ ನಿನ್ನನ್ನು ಬಿಟ್ಟು ನಾನು ಯಾರು ಶರಣ ಹೊಂದಬೇಕು? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮ್ಮಮ್ಮ. ಭಗವಂತ ನೀನೇ ರಕ್ಷಣೆ ಮಾಡಬೇಕಾದವನು, ಅಂತಹ ನೀನೇ ನನ್ನನ್ನು ಸಂಹಾರ ಮಾಡಿ ಹೊರಟಿದೆಯಾ, ನಾನು ಯಾರಿಗೆ ಶರಣಾಗತರಾಗಲಿ ಅಂತೆಲ್ಲ ಸ್ತೋತ್ರ ಮಾಡ್ತಾಳೆ. ನನ್ನನ್ನು ಉದ್ಧಾರ ಮಾಡಿ ನೀನು ಧರಾಧರ ಅನಿಸಿದವ, ವರಾಹರೂಪಿಯಾಗಿ ನೀನು ನನ್ನನ್ನು ರಕ್ಷಣೆ ಮಾಡಿದ್ದೀಯಾ. ನೀರಿನ ಮೇಲೆ ಹಡಗಿನಂತೆ ಇರತಕ್ಕಂತಹ ನನ್ನಲ್ಲಿ ಪ್ರಜೆಗಳ ರಕ್ಷಣೆಗೋಸ್ಕರವಾಗಿ ನನ್ನನ್ನು ನೀನು ರಕ್ಷಣೆ ಮಾಡಿದ್ದೀಯಾ. ಎಲ್ಲ ಪ್ರಜೆಗಳು ಈ ಭೂಮಿ ಮೇಲೆ ವಾಸ ಮಾಡಿದ್ದಾರೆ. ಇಂತಹ ಭೂಮಿಯನ್ನು ಹಿರಣ್ಯಾಕ್ಷ ಕದ್ದೊಯ್ದು ನೀರಲ್ಲಿ ಮುಳುಗಿಸ್ತಾ ಇದ್ದ. ಹಾಗಾಗಿ ಆ ಪ್ರಜೆಗಳ ರಕ್ಷಣೆಗೋಸ್ಕರವಾಗಿ ನೀರ ಮೇಲೆ ಇರತಕ್ಕಂತಹ ಹಡಗಿನಂತೆ ಇರತಕ್ಕಂತಹ ನನ್ನನ್ನು ನೀನು ರಕ್ಷಣೆ ಮಾಡಿ ಧರಾಧರ ಅಂತ ಅನಿಸಿದೀಯ. ಅಂಥವನು ನೀನು ಹಾಲು ಕೊಡಲಿಲ್ಲ ಅಂತ ನನ್ನನ್ನು ತೀಕ್ಷ್ಣ ಬಾಣಗಳಿಂದ ಕೊಲ್ಲಿಕ್ಕೆ ಬಯಸ್ತಾ ಇದೆಯಲ್ಲ, ಇದು ತುಂಬ ವಿಚಿತ್ರವಾಗಿದೆ. ನ ಜ್ಞಾಯತೆ ಮೋಹಿತ ಚಿತ್ತವೃತ್ತಿಭಿ ತೇಭ್ಯೋ ನಮೋ ವೀರ ಯಶಸ್ಕರೇಭ್ಯ. ನಿನ್ನ ಉದ್ದೇಶ ನಮಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಚಿತ್ತವೃತ್ತಿ ಎಂಥವರನ್ನೂ ಮೋಹಗೊಳಿಸುವಂಥದ್ದು. ಯಾಕೆ ನೀನು ಹೀಗೆ ಮಾಡ್ತಾ ಇದ್ದೀಯಾ? ವೀರರಿಗೆ ಯಶಸ್ಸು ತರತಕ್ಕಂತಹ ಕಾರ್ಯಗಳನ್ನು ಮಾಡಬೇಕು, ಅಂತಹ ನೀನು ಇಂತಹ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಭೂಮಿ ಹೇಳ್ತಾಳೆ. ಹೀಗೆ ಕೋಪವನ್ನು ತಡೆದುಕೋ. ಬ್ರಹ್ಮ ಸೃಷ್ಟಿ ಮಾಡಿರತಕ್ಕಂತಹ ಧಾನ್ಯಗಳನ್ನು ನಾನು ಅಡಗಿಸಿಕೊಂಡಿದ್ದೇನೆ, ಹೌದು. ಯಾಕೆ ಅಂದರೆ ಈ ದುಷ್ಟರು, ಅವರಿಗೆ ಉಳಿತಾಯ ಇಲ್ಲ, ನಿಯಮ ಇಲ್ಲ, ಯಾವ ಕಾನೂನು ಇಲ್ಲ. ಅವರೆಲ್ಲ ದುಷ್ಟರು. ಅವರು ಮಾತ್ರ ಉಳ್ತಾ ಇದ್ದಾರೆ, ಅವರು ಮಾತ್ರ ಭೋಗಿಸ್ತಾ ಇದ್ದಾರೆ. ಇದನ್ನು ರಾಜರಾದವರು ಸದ್ವಿನಿಯೋಗವಾಗುವ ಹಾಗೆ ನೋಡಿಕೊಳ್ಳಬೇಕು. ವೇನ ಬಂದು ಎಲ್ಲ ಹೀಗೆ ಮಾಡಲಿಕ್ಕೆ ಹೊರಟಾಗ ನಿನ್ನಂಥವ್ರು ಮುಂದೆ ಬರಬೇಕು, ಎಲ್ಲ ಸಮಾನ ಹಂಚಿಕೆ ಆಗಬೇಕು. ಹಾಗಾಗಿ ಎಲ್ಲ ಭೂಮಿಯ ಸಂಪತ್ತೇನಿದೆ ಅದೆಲ್ಲವೂ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗಬೇಕು. ಅದಕ್ಕೋಸ್ಕರ ನಾನು ನನ್ನೊಳಗೆ ಇಟ್ಕೊಂಡಿದ್ದೇನೆ. ಸೇವೆ, ಪ್ರತಿಯೊಬ್ಬ ಪ್ರಜೆಗೂ ಆರೋಗ್ಯವನ್ನು ಕೊಡಬೇಕಾಗಿರುವಂಥದ್ದು ರಾಜನ ಕರ್ತವ್ಯ. ಎಲ್ಲ ಸೌಲಭ್ಯಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಅದಕ್ಕೋಸ್ಕರ ನಾನು ವೇದನಿಂದಾಗಿ ಇದೆಲ್ಲವೂ ಕೂಡ ಎಲ್ಲರಿಗೂ ದೊರೆಯದೆ ಕೇವಲ ಕೆಲವರ ಮಾತ್ರ ಸ್ವತ್ತಾಗಿ ಉಳಿದಿದೆ. ಅದನ್ನು ಸಮಾನವಾಗಿ ಹಂಚಿಕೆ ಆಗ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ನಾನು ಎಲ್ಲವನ್ನು ನನ್ನೊಳಗೆ ಅಡಗಿಸಿಕೊಂಡೆ. ವೇನರೇ ಜಾಸ್ತಿ ಆಗಿದ್ದಾರೆ ನಮ್ಮ ದೇಶದಲ್ಲಿ. ಹಾಗಾಗಿ ಕೇವಲ ಕೆಲವರು ಅವರು ಮಾತ್ರ ಇದನ್ನು ಭೋಗಿಸ್ತಾ ಇದ್ರು. ಅದು ಸದ್ವಿನಿಯೋಗ ಆಗುವಂತೆ ನೋಡ್ಕೊಳ್ಬೇಕು. ಮುಂದೆ ಯಾರು ಬರ್ತಾರೆ ಅವರ ಮೂಲಕವಾಗಿ ಇದನ್ನು ಸದ್ವಿನಿಯೋಗ ಮಾಡಿಸ್ಬೇಕು ಅಂತ ನಾನು ನುಂಗಿದೆ, ಎಲ್ಲವನ್ನು ನುಂಗಿದ್ದೇನೆ. ಎಲ್ಲ ಧಾನ್ಯವು ನನ್ನ ಗರ್ಭದಲ್ಲಿ ಅರಗಿ ಹೋಗಿಬಿಟ್ಟಿವೆ. ಆ ಧಾನ್ಯಗಳೆಲ್ಲ ಅರಗಿ ಅದು ಹಾಲಿನ ರೂಪವನ್ನು ತಳೆದಿದೆ, ಹಾಲಾಗಿ ಪರಿಣಮಿಸಿದೆ. ಆ ಹಾಲನ್ನು ಕರೆದರೆ ಮತ್ತೆ ಎಲ್ಲ ಸಂಪತ್ತು ನಿನ್ನ ಪ್ರಜೆಗಳಿಗೆ ಸಿಗ್ತದೆ. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾನು ಹೀಗೆ ಮಾಡಿದ್ದೇನೆ ಹೊರತು ಪ್ರಜೆಗಳಿಗೆ ಕಷ್ಟ ಕೊಡಬೇಕು ಅಂತ ಮಾಡಿಲ್ಲ. ಆದ್ದರಿಂದ ಆ ಎಲ್ಲ ಧಾನ್ಯ ಸಂಪತ್ತುಗಳನ್ನು ಹಾಲಿನ ರೂಪದಲ್ಲಿ ನಿನಗೆ ತಿರುಗಿ ಕೊಡ್ತೇನೆ. ಧಾನ್ಯ ಬೆಳಿಬೇಕಾದ್ರೆ ನೀರು ಬೇಕು. ಆ ಮಳೆ ನೀರು ಸಮವಾಗಿ ಎಲ್ಲ ಕಡೆ ಹರಿಬೇಕು. ಸಮುದ್ರದ ಕಡೆಯಿಂದ ಬರತಕ್ಕಂತಹ ಮೋಡಗಳಿಗೆ ಗುಡ್ಡ ಬೆಟ್ಟಗಳ ಅಡ್ಡ ಇರುವುದರಿಂದ ಅಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಭೂಮಿಯನ್ನು ಸಮತಟ್ಟು ಮಾಡು ನೀನು ಅಂತ ಹೇಳ್ತಾರೆ ಅವರು. ಭೂಮಿ ಸಮತಟ್ಟಾಗಿಲ್ಲ, ಭೂಮಿಯನ್ನು ಸಮತಟ್ಟಾಗಿ ಮಾಡು, ಆಗ ಎಲ್ಲ ಕಡೆ ಚೆನ್ನಾಗಿ ಮಳೆ ಬರುತ್ತೆ, ಬೆಳೆ ಬರುತ್ತೆ. ನಾನು ಹಾಡಿನ ರೂಪದಲ್ಲಿ ಎಲ್ಲವನ್ನು ಕೂಡ ಸುರಿಸ್ತೇನೆ ಎಂಬ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ನನ್ನ ತಪ್ಪಿಲ್ಲ, ಅದಕ್ಕೋಸ್ಕರವಾಗಿ
ನಾನು ಈ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ಹೀಗೆ ಮಾಡಿದ್ದೇನೆ ಹೊರತು ಪಾಪ ಕೃಷಿಕ ಬಿತ್ತಿದಂತಹ ಬೀಜಗಳನ್ನು ನುಂಗು ಹಾಕಿ ಅವನಿಗೆ ಯಾಕೆ ಅನ್ಯಾಯ ಮಾಡಬೇಕು? ಅದು ಹೊಣೆ ಯಾರೋ? ರಾಜನೇ. ರಾಜ ತಪ್ಪು ಮಾಡಿದಾಗ ಭೂಮಿ ಮುನಿಸ್ಕೊಳ್ತದೆ. ಮತ್ತು ಭೂಮಿ ಮುನಿಸ್ಕೊಂಡ್ರೆ ಏನೇನಾಗುತ್ತೆ ಬಿಡಿ. ಕಾಲಕ್ಕೆ ಮಳೆ ಬರಬೇಕು, ಕಾಲಕ್ಕೆ ಮಳೆ ಬರಬೇಕು, ಭೂಮಿ ಸಸ್ಯ ಸಮೃದ್ಧವಾಗಬೇಕು. ಅದಾಗಬೇಕಾದ್ರೆ ಆಳುವವ ಚೆನ್ನಾಗಿ ರಾಜ್ಯಭಾರ ಮಾಡಬೇಕು. ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು. ಟೈಮ್